ಮುಂದಿನ ವಿಷಯ ಪ್ರಸ್ತಾವ ಮಾಡುವಂಥವ್ರು ಡಾಕ್ಟರ್ JB ಹರೀಶ್ ಅವರು. ಅವ್ರ ಪರಿಚಯ ನಾನೇ ಮಾಡಿಕೊಡ್ಬೇಕು ಅಂತ ಆಯಿತು. ಏನಂತ ಪರಿಚಯ ಮಾಡಿಕೊಡ್ಲಿ ಅಂತ ಯೋಚನೆ ಮಾಡಿದೆ. ಇತಿಹಾಸಕಾರರು ಅಂತ ಪರಿಚಯ ಮಾಡಿಕೊಡ್ಲಾ, ಸಂಸ್ಕೃತಿ ಚಿಂತಕರು ಅಂತ ಪರಿಚಯ ಮಾಡಿಕೊಡ್ಲಾ, ಸಾಹಿತ್ಯ ವಿಮರ್ಶಕರ, ಪತ್ರಕರ್ತರ, ಕಾದಂಬರಿಕಾರರ, ಲೇಖಕರ, ಉಪನ್ಯಾಸಕರ, ಸಾಂಸ್ಕೃತಿಕ ರಾಯಭಾರಿನ, ಭಾರತೀಯ, ಇದೆಲ್ಲ ಯೋಚನೆ ಮಾಡಿದ್ರೆ ಎಲ್ಲೂ ಅವ್ರು ಹೌದು. ಈಗ ಒಂದು ಸಂಗತಿ ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ ಪರಿಚಯನ. ಏನು ಅಂದರೆ, ಇತ್ತೀಚೆಗೆ ಅವ್ರು ಹೊಸದಾಗಿ ಶುರು ಮಾಡಿದ್ದಾರೆ ಆನ್ಲೈನ್ನಲ್ಲಿ ಈ ಬೇರೆ ಬೇರೆ ವಿಷಯಗಳ ಬಗ್ಗೆ ನಮಗೆ ವಿಷಯ ಮುಟ್ಟಿಸೋವಂಥ ಕೆಲಸ, ಕ್ಲಾಸ್ಗಳು ಕಂಡಕ್ಟ್ ಮಾಡ್ತಾರೆ. ಸದ್ಯಕ್ಕೆ ಬರ್ತಿರ್ತಂಥ ವಿಷಯಗಳು ಭಾರತೀಯ ಭವ್ಯ ನೈಜ ಇತಿಹಾಸ, ಎರಡನೇದು ಭಾರತೀಯ ತಂತ್ರಶಾಸ್ತ್ರ. ಆಸಕ್ತರವ್ರನ್ನ ಆಮೇಲೆ ಭೇಟಿ ಮಾಡಿ ಇದು ಮಾಡ್ಬೋದು. ಇವತ್ತಿನ ದಿನದ ಮೂರನೇ ಪ್ರಬಂಧವನ್ನು ಅವರು ಮಂಡಿಸಬೇಕು. ಓಂ ತತ್ಸತ್. ಸಭೆಗೆ ನಮಸ್ಕಾರ. ಆದರಣೀಯರಾದ ಶ್ರೀಯುತ ಬಾಬು ಕೃಷ್ಣಮೂರ್ತಿಯವರೇ, ಶ್ರೀಯುತ ವಿ ನಾಗರಾಜ್ಜಿಯವರೇ, ಶ್ರೀಯುತ ರಾಮಕೃಷ್ಣ ಅವರೇ, ಅತ್ಯಂತ ಆತ್ಮೀಯರಾದ ಶ್ರೀಯುತ ಚಕ್ರವರ್ತಿ ಸೂಲಿಬೆಲೆಯವರೇ, ಡಾಕ್ಟರ್ ಮಂಜುನಾಥ್ ಬೆಳವಾಡಿಯವರೇ, ಸಭೆಯಲ್ಲಿರ್ತಕ್ಕಂಥ ಎಲ್ಲ ಅಜೇಯ ಅದಮ್ಯ ರುದ್ರಾಭಿಷೇಕದ ಪ್ರೇಮಿಗಳೇ, ಓದುಗರೆ. ಸೊ ಬಹಳ ಸಂತೋಷ. ಅಂದರೆ 3-4 ಬೇರೆ ಬೇರೆ ಪೀಳಿಗೆಯವರು ಇಲ್ಲಿ ಇದ್ದಾರೆ. ಪ್ರಾರಂಭದಲ್ಲಿ ಬಾಬು ಅವರು ವೇದಿಕೆ ಹತ್ತುವಾಗ ಕೇಳಿದ್ರು, ಎಲ್ಲ ಈ ಜನ್ರೇಷನ್ನವರು ಇದ್ದಾರೆ, ಮುಂದಿನ ಜನ್ರೇಷನ್ನವರು ಎಲ್ಲಿ ಅಂತ. ಇವಾಗೆಲ್ಲ ಬಂದು ಕೂತಿದ್ದಾರೆ ಬೇರೆ ಬೇರೆ ಜನ್ರೇಷನ್ನವರು. ಅದರ ಪ್ರಸ್ತಾಪ ಚಕ್ರವರ್ತಿಯವರು ಮಾತಾಡುವಾಗಲೂ ಬಂತು, ಭಗತ್ ಸಿಂಗ್ ಮತ್ತು ಚಂದ್ರಶೇಖರ್ ಆಜಾದ್ ಅವರ ಸಂದರ್ಭದಲ್ಲಿ. ಈ ರೀತಿಯ ಪುಸ್ತಕದ ಬಗ್ಗೆ ಅಥವಾ ಈ ರೀತಿಯ ಸಾಹಿತ್ಯದ ಬಗ್ಗೆ ಮಾತನಾಡೋದ್ರ ಇರುವಂಥ ಸಂಕಟ ಮತ್ತು ಸಂತೋಷ ಎರಡು ಏನು ಅಂದರೆ, ಸಂಕಟ ಏನು ಅಂತ ಹೇಳಿದ್ರೆ, ಇದಕ್ಕೆ ಇಷ್ಟು ಕಾಲ ಆಗೋ ತನಕ ಈ ಥರದ್ದೆಲ್ಲ ಸೆಮಿನಾರ್ಗಳು ಯಾಕೆ ನಡೀಲಿಲ್ಲ ಅಂತ. ಭಾಳ ಹಿಂದೆ ಅಜೇಯ ಆದಾಗ ಬೇಲಿಮಠಾಧೀಶರು ಇತ್ಯಾದಿಯವ್ರ ಕಾಲದಲ್ಲಿ ಕೆಲವು ಕಾರ್ಯಕ್ರಮಗಳು ನಡೆದಿದ್ದು ಬಿಟ್ಟರೆ, ಪುಸ್ತಕಗಳು ಬಿಡುಗಡೆ ಆಗಿದೆ. ರುದ್ರಾಭಿಷೇಕ ಬಿಡುಗಡೆ ಆಗಿರೋದು ನಾವೆಲ್ಲ ನೋಡಿದ್ದೀವಿ. ಆ ಎಡಿಷನ್ ಬಿಡುಗಡೆ ರಾಷ್ಟ್ರೋತ್ಥಾನದಲ್ಲಿ ಆಗಿತ್ತು. ಅಥವಾ ಅವರ ಇನ್ನೂ ಬೇರೆ ಬೇರೆ ಪ್ರಭುಪಾದರ ಪುಸ್ತಕ ಆಗಲಿ ಅಥವಾ ಇತ್ತೀಚೆಗೆ ಬಂದ ವಿಶಿಷ್ಟ ಆಗಲಿ ಅದಾಗಿದೆ. ಆದರೆ ಈ ಎಡಪಂಥೀಯರಲ್ಲಿ ಒಂದು ಪುಸ್ತಕ ಬಂದರೆ, ಒಂದು ಕವನ ಬಂದರೆ, ಒಂದು ಕಾವ್ಯ ಬಂದರೆ, ನಾನು ಅವ್ರದ್ದು ಮಾತ್ರ ಅಂತ ಹೇಳ್ತಿಲ್ಲ, ನಾನು ಯಾರು ಬೇಕಾದ್ರೂ ಆಗ್ಬೋದು. ಯಾರು ದೇಶದ ಬಗ್ಗೆ ಧರ್ಮದ ಬಗ್ಗೆ ಬರೀತಾರೆ, ಅಲ್ಲಿ ಕಾಣುವ ಸಂಭ್ರಮ ಇದೆಯಲ್ಲ, ಇಲ್ಲಿ ಸಂಭ್ರಮ ಇಲ್ಲ ಅಂತ. ಇದು ಈ ನನ್ನ ವಿಷಯದ ಚೌಕಟ್ಟು ಬರುತ್ತೋ ಇಲ್ಲವೋ ಗೊತ್ತಿಲ್ಲ, ಆದರೆ ಅದೊಂದು ಹೇಳಬೇಕು ಅನ್ನಿಸ್ತು. ಹಾಗಾಗಿ ನಮ್ಮ ಶ್ರೀ ರಾಮಕೃಷ್ಣ ಅವರಿಗೆ ಮತ್ತು ಮಿಥಿಕ್ ಸೊಸೈಟಿಯವರಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಈ ಕಾರಣಕ್ಕೆ ನಾನು ಸಲ್ಲಿಸ್ತೀನಿ. ಲೇಖಕರಿಗೆ ಅವಾಗಲೇ ಪ್ರಸನ್ನ ಅವ್ರು ಹೇಳಿದ್ರಲ್ಲ, ಸಿಗಬಹುದಾದಂಥ ಬಹಳ ದೊಡ್ಡ ಗೌರವ ಏನು ಅಂದರೆ, ಪದೇ ಪದೇ ನನ್ನ ಹಿಂದಿನ ಅವತಾರವಾದ ವಿಮರ್ಶಕನ ಅವತಾರದಲ್ಲಿ ನಾನು ಹೇಳಿರೋದೇನು ಅಂತ ಹೇಳಿದ್ರೆ, ಚರ್ಚೆಯ ಗೌರವ. ಯು ಹ್ಯಾವ್ ಟು ಡಿಸ್ಕಸ್ ದೆಮ್. ಅನಾಕ್ರು ಅವ್ರು ಹೇಳ್ತಾ ಇದ್ರು ಒಂದು ಮಾತು, ವಾಲ್ಟೇರ್ದು ಯಾರೋ ಮಾತನ್ನು ಕೋಟ್ ಮಾಡ್ತಿದ್ರು, ನೀನು ನನ್ನನ್ನು ಒಪ್ಪದೇ ಇದ್ರೂ ಪರವಾಗಿಲ್ಲ, ಆದರೆ ನೀನು ನನ್ನನ್ನು ನಿರ್ಲಕ್ಷಿಸಬೇಡ ಅಂತ. ಯಾವ ಭೈರಪ್ಪ, ಯಾವ ಅನಂತಮೂರ್ತಿ, ಯಾವ AK ರಾಮಾನುಜನ್, ಯಾವ ಗಿರೀಶ್ ಕಾಸರವಳ್ಳಿ, ಗಿರೀಶ್ ಕಾರ್ನಾಡ್, ಪರಗೂರು ರಾಮಚಂದ್ರಪ್ಪ, ದೇನೂರು ಮಹದೇವ, ಸಿದ್ಧಲಿಂಗಯ್ಯ ಇತ್ಯಾದಿ, ಬಂಡಾಯ, ದಲಿತ ಮತ್ತು ನವ್ಯ, ಇವರು ಸಾಹಿತ್ಯವನ್ನು ಬರೀತಿದ್ರು. ನವ್ಯ ಸಾಹಿತ್ಯದಲ್ಲಿ ಪ್ರಾಣೇಶಾಚಾರ್ಯ, ಚಂದ್ರಿ, ಈ ರೀತಿಯ ಪ್ರೇಮ ಕಥನ, ಒಂದು ರೀತಿಯ ವಿಚಿತ್ರವಾದ ರೀತಿಯ ನವ್ಯರದ್ದೇ ಒಂದು ಗುಂಗು ಇತ್ತಲ್ಲ, ಒಂದು ಕಾಮದ ಗುಂಗು. ಅದರ ಬರವಣಿಗೆ ದಟ್ಟವಾದ ಕಾಲದಲ್ಲಿ ಇವರು ಮಿಲ್ಟ್ರಿ ತಾತ ಕತೆ ಹೇಳ್ತಾರೆ, ಈ ರೀತಿ ಪುಸ್ತಕವನ್ನು ಬರೀತಾ ಇದ್ರು. ಯಾವಾಗಲೂ ವಿ ಹ್ಯಾವ್ ಟು ಸ್ಟಡಿ ದ ಲಿಟ್ರೇಚರ್ ಇನ್ ಇಟ್ಸ್ ಕಾಂಟೆಕ್ಸ್ಟ್. ಅದು ಯಾವಾಗ ಹುಟ್ಟಿತು? ಈಗ 2014 ಆದಮೇಲೆ, ಜನರಲ್ ಎಲೆಕ್ಷನಲ್ಲಿ ಮೋದಿಯವ್ರು ಗೆದ್ದು ಬಂದ ಮೇಲೆ ಎಲ್ಲರೂ ಭಾರತೀಯತೆ ಮಾತಾಡೋರೆ, ಎಲ್ಲರೂ ಹಿಂದುತ್ವ ಮಾತಾಡೋರು. ನಮ್ಮ ಸೂಲಿಬೆಲೆ ಅವ್ರಿಗಂತೂ ದಿನ ಸಿಗ್ತಿರ್ತಾರಂತವ್ರು. ನಾನು ಅವ್ರಿಗೆ 4th ಇಯರ್ OTC ಅಂತ ಕರಿತೀನಿ. ನಾನೇ ಕಾಯಿನ್ ಮಾಡಿರೋ ಪದ. 4ನೇ ವರ್ಷದ OTC ಅವರು ತುಂಬ ಬಂದು, ನಾನು ಬಾಲ್ಯದಿಂದ RSS ಅಲ್ಲಿದ್ದೆ, ಬಾಲ್ಯದಿಂದ ಚಡ್ಡಿ ಹಾಕೊಳ್ತಿದ್ದೆ, ಭಗವದ್ವಜ ಹುಟ್ಟಿದ್ದೆ ನಮ್ಮ ಮನೇಲಿ, ಬೇಕಷ್ಟು ಕತೆ ಹೇಳ್ತಾರೆ. ಅದೆಲ್ಲ ನಮ್ಮ GR ಜಗದೀಶ್ ಇದ್ದಾರೆ, ವಿದ್ಯಾರ್ಥಿ ಪರಿಷತ್ತನ್ನು ಕಟ್ಟಿ ಬೆಳೆಸಿದಂಥ ಮನೀರಲ್ಲೂ. ಅವರೆಲ್ಲ ಅದು ಮಾಡ್ತಿದ್ದಾಗ ಜನ ಇರಲಿಲ್ಲ. ವಿರೋಧದ ನಡುವೆ ಸತ್ಯವನ್ನು ಹೇಳುವುದು ಕಷ್ಟ. ಸ್ವಾಗತ ಬಂದಾಗ ಸತ್ಯ ಹೇಳೋದಕ್ಕೆ ಸಂತೆಯಷ್ಟು ಜನ ಬರ್ತಾರೆ. ಮುಂಚೆ ಹೆಣ ಹೊರಕ್ಕೆ 4 ಜನ ಸಿಗಲ್ಲ.
ಇದು ಹೆಂಗೆ ಜನಸಂಘ RSS ಆ ಕಾಲದ ಜನಸಂಘ, ಇವತ್ತಿನ BJP ಅಲ್ಲ, ಅದರ ಆರಂಭದ ದಿನಗಳಲ್ಲಿ ಜನ ಏನು ಕಷ್ಟಪಟ್ಟರು, ಹಿಂದೂ ಮಹಾಸಭಾ, ಆರ್ಯ ಸಮಾಜ, ರಾಮಕೃಷ್ಣಾಶ್ರಮ, ಇಲ್ಲಿ ಎಷ್ಟು ಕಷ್ಟಪಟ್ಟಿದ್ದಾರೆ ಅದನ್ನು ಸ್ಥಾಪನೆ ಮಾಡಬೇಕಾದ್ರೆ ಬೆಂಗಳೂರಿನಲ್ಲಿ. ಅದರ ಆರಂಭದ ದಿನ ಇದೆಯಲ್ಲ, ಅದು ತುಂಬ ಕಷ್ಟದ ದಿನ ಇರುತ್ತೆ. ಇವರು ಒಟ್ಟು ಸಾಹಿತ್ಯ ಇದುವರೆಗೂ ಇಬ್ಬರು ಮಹನೀಯರು ಮಾತನಾಡಿದ್ದನ್ನು ಸ್ವಲ್ಪ ಅಲ್ಲಿಂದ ತಗೊಂಡು ನಾನು ಮುಂದಕ್ಕೆ ಹೋಗೋದಾದರೆ, ಆರಂಭದ ದಿನಗಳಲ್ಲಿ ತಿನ್ನಕ್ಕೆ ಊಟ ಇಲ್ಲ, ಬೇಯಿಸೋಕ್ಕೆ ಪದಾರ್ಥ ಇಲ್ಲ, ಪಾತ್ರೆ ಇಲ್ಲ, ಅಡುಗೆ ಇಲ್ಲ, ಆ ಸಮಯದಲ್ಲಿ ಒಬ್ಳು ಗೃಹಿಣಿ ಹೆಂಗೆ ಅಡುಗೆ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಆ ರೀತಿ ಪರಿಕರಗಳನ್ನು ಜೋಡಿಸ್ಬೇಕು, ಜನಗಳನ್ನು ಜೋಡಿಸ್ಬೇಕು, ಸಂಘಟನೆಯನ್ನು ಜೋಡಿಸ್ಬೇಕು, ಮನಸ್ಥಿತಿಯನ್ನು ರೆಡಿ ಮಾಡಬೇಕು, ಏನೂ ಇಲ್ಲ, ಬಟಾ ಬಯಲು. ಅಂಥ ಪರಿಸ್ಥಿತಿ 1857 ಆದಮೇಲೆ ಕ್ರಿಯೇಟ್ ಆಯಿತು. 1857ನಲ್ಲಿ ಏನಾದ್ರು ಓಡಿಸಿದ್ರೆ ಬ್ರಿಟಿಷರನ್ನು, ಅದು ಕತೆ ಬೇರೆ ಆಗ್ತಿತ್ತು. ಅದು ಆಗಲಿಲ್ಲ, ಕಾಲವಶದಿಂದ ಆಗಲಿಲ್ಲ. ವಾಸುದೇವ ಬಲವಂತ ಪಡ್ಕೆನೆ ನನ್ನ ನೆನಪು ಸರಿ ಇದ್ದರೆ ಗೋಂದಾವಲೆ ಮಹಾರಾಜರ ಹತ್ರ ಹೋಗ್ತಾರೆ ಅಲ್ವಾ. ಗೋಂದಾವಲೆ ಮಹಾರಾಜರ ಹತ್ರ ಆಶೀರ್ವಾದ ಕೊಡಿ, ಶಿವಾಜಿಗೆ ಹೆಂಗೆ ಸಮರ್ಥ ರಾಮದಾಸರು ಆಶೀರ್ವಾದ ಕೊಟ್ಟರು ಹಂಗೆ ನಂಗೆ ಆಶೀರ್ವಾದ ಕೊಡಿ, ಇವ್ರನ್ನ ಉಡಾಯಿಸ್ಬಿಡ್ತೀನಿ ಅಂತ ಹೇಳ್ತಾನೆ. ಕಾಲ ಬಂದಿಲ್ಲ ಅಂತಾರೆ ಗೋಂದಾವಲೆ ಮಹಾರಾಜರು. ಕಾಲ ಬಂದಾಗ ಕಾದರೆ ಗಾಂಧಿವಾದಿ ಆಗ್ತೀರ, ಕಾಲ ಬರಕ್ಕಿಂತ ಮುಂಚೆ ಬೆಂದೂಕ ಎತ್ತಿದ್ರೆ ಕ್ರಾಂತಿಕಾರಿ ಆಗ್ತೀರ. ಕಾಲದ ದಾಸರು ಗಾಂಧಿವಾದಿಗಳು, ಕಾಲಕ್ಕೆ ತಕ್ಕಂತೆ ಕುಣಿದ್ರು ಅವರು. ಆ್ಯಕ್ಚುಲಿ ಕಾಲವನ್ನು ಕುಣಿಸಿದ್ರಲ್ವಾ, ಅವರು ಮಹಾಕಾಲನ ಸಂತಾನ, ಅವರು ಭೈರವನ ಸಂತಾನ, ಅವರು ಮಹಾಕಾಳಿಯ ಸಂತಾನ, ದುರ್ಗೆಯ ಸಂತಾನ. ನಾನಳಿವೆ ನೀನಳಿವೆ ನಮ್ಮೆಲುವುಗಳ ಮೇಲೆ ಮೂಡುವುದು ನವಭಾರತದ ಲೀಲೆ, ನಡೆ ಮುಂದೆ ನುಗ್ಗಿ ನಡೆ ಮುಂದೆ. ಇರ್ತೀವೋ ಬಿಡ್ತೀವೋ, ಈ ರೀತಿ ತಮ್ಮ ರಕ್ತವನ್ನು ಚೆಲ್ಲಿದ್ರಲ್ವಾ. ಸೊ ಸಿಡಿಮದ್ದು ಮತ್ತು ನೇಣುಗಂಬ, ಇದು ಅವ್ರದ್ದೇ ಒಂದು ಪುಸ್ತಕ, ಸಿಡಿಮದ್ದು ಮತ್ತು ನೇಣುಗಂಬ. ಇದೇನೇ ಈ ಇಡೀ ಸೆಮಿನಾರ್ನ ಒಟ್ಟು ಥೀಮು. ಏನು ನಾವೇನಾಗಬೇಕು ಅಂತಿಲ್ಲ. ಆಜಾದನ್ನ ಬುಕ್ಕಲ್ಲಿ ಕೇಳ್ತಾರೆ, ಭಾರತಕ್ಕೆ ಸ್ವಾತಂತ್ರ್ಯ ಬಂದಮೇಲೆ ಹೆಂಗಿರ್ಬೇಕು ದೇಶ ಅಂತ. ಅಯ್ಯೋ ಅದೆಲ್ಲ ನನಗೇನು ಗೊತ್ತು, ನಾನೇನು ವಿದ್ಯಾವಂತ ಅಲ್ಲ. ಯಾರೋ ದೊಡ್ಡವ್ರು ಬುದ್ಧಿವಂತರು ಬರ್ತಾರೆ, ಈ ದೇಶನ ಆಳ್ತಾರೆ. ಹೇಗೆ ಆಳ್ತಾ ಇದ್ದಾರೆ ಗೊತ್ತಲ್ಲ, ಸ್ವಲ್ಪ ಇಲ್ಲಿಂದ ಎಡಕ್ಕೆ ಹೋದರೆ ಗೊತ್ತಾಗುತ್ತೆ. ಈ ರೀತಿ ಸ್ವಾತಂತ್ರ್ಯವನ್ನು ಅವ್ರು ಬಯಸಿರಲಿಲ್ಲ. ನಾನು ಈ ಪುಸ್ತಕದಿಂದ ಹೇಳ್ತಾ ಇದ್ದೀನಿ. ಈ ಪುಸ್ತಕದ ನನಗೆ ಕೊಟ್ಟಿರೋದು ರುದ್ರಾಭಿಷೇಕ. ನನ್ನ ಪುಣ್ಯ ಅಂದರೆ ನಾನು ಬರೆದಿರೋ ಮುನ್ನುಡಿಯನ್ನು ಬಾಬು ಅವರು ಇದರಲ್ಲಿ ಬಳಸ್ಕೊಂಡಿದ್ದಾರೆ. ಇದರಲ್ಲಿ ಪುಸ್ತಕದಲ್ಲಿ ಪುಟ 723ರಲ್ಲಿ ಯುದ್ಧ ಮುಗಿದಿದೆ. ಅಂದರೆ ಜತೀನ್ ಮುಖರ್ಜಿ ಅವನು ಹುತಾತ್ಮನಾಗಿದ್ದಾನೆ. ಇನ್ನೂ ಕೆಲವ್ರನ್ನ ಹಿಡಿದಿದ್ದಾರೆ, ಆಪಾದಿತರನ್ನೆಲ್ಲ ಜೈಲುಗಳಿಗೆ ಅಟ್ಟಿದ್ದಾರೆ. ಅದರಲ್ಲಿ ಒಬ್ಬ ಬರ್ತಾನೆ, ಪುಸ್ತಕದ ಕೊನೆ ಚಾಪ್ಟ್ರಲ್ಲಿ ಬರುವಂಥದ್ದು 723ನೇ ಪೇಜಲ್ಲಿ. ನಿರೇನ್ ಮತ್ತು ಮನೋರಂಜನ್ ಅವ್ರನ್ನ ನೇಣುಗಂಬಕ್ಕೆ ಹಾಕ್ತಾರೆ. ನೇಣುಗಂಬಕ್ಕೆ ಹಾಕಬೇಕಾದ್ರೆ ಕೊನೆಯದಾಗಿ ನೀವೇನಾದರೂ ಹೇಳೋದಾದರೆ ಹೇಳಿ ಅಂತ ಬ್ರಿಟಿಷರು ಕೇಳ್ತಾರೆ. ಅದೊಂದು ಸಜ್ಜನಿಕೆ ಅವ್ರದ್ದು. ಅಲಂಕಾರ ಶಿರಚ್ಛೇದ ನ್ಯಾಯ ಅಂತ ಹೇಳ್ತಾರೆ. ಅಂದರೆ ತಲೆ ಕಡಿಯೋಕ್ಕೆ ಮುಂಚೆ ಒಂದು ಸ್ವಲ್ಪ ಹೊಗಳಿ ಚುಮುಕ್ಸಿ. ಇತ್ತೀಚೆಗೆ ಒಂದು ಸಿನಿಮಾ ಬಂದಿದೆ ಟಗರು ಪಲ್ಯ ಅಂತ, ಅದರದ್ದು ಅದೇ ಕಥೆ. ಅದು ತಲೆ ಹಿಂಗೆ ಅಲ್ಲಾಡಿಸ್ಬೇಕು, ಒದರಬೇಕು ಅಂತ. ಅವಾಗ ಅವನು ಏನು ಹೇಳ್ತಾನೆ, ಕೊನೆ ಮಾತು ಅವರಿಬ್ಬರು ಹೇಳೋ ಅಂಥದ್ದು, ಡೌನ್ ವಿತ್ ಬ್ರಿಟಿಷ್ ರಾಜ್ ಇನ್ ಇಂಡಿಯಾ ಒಂದೇ ಮಾತರಂ ಅಂತ ಹೇಳ್ತಾರೆ ಅವರು. ಅವ್ರು ಬೇರೆ ಏನೂ ಕೇಳಲ್ಲ. ಅದನ್ನು ಹೇಳಿದ್ಮೇಲೆ ಈ ಜ್ಯೋತಿಷ್ ಪಾಲ್ ಇದಾನಲ್ಲ, ಅವನನ್ನ ಜೀವಾವಧಿ ಶಿಕ್ಷೆಗೋಸ್ಕರ ಅಂಡಮಾನಿಗೆ ಕಳಿಸ್ತಾರೆ. ಅಂಡಮಾನಿಗೆ ಅನೇಕರು ಹೋದರು. ಇತ್ತೀಚೆಗೆ ಅದ್ರ ಮೇಲೆ ಒಂದು ಪುಸ್ತಕ ಬಂದಿದೆ, ಅಂಡಮಾನ್ನಲ್ಲಿ ಇದ್ದಂಥ ಕ್ರಾಂತಿಕಾರಿ ಮಹಾನುಭಾವರ ಬಗ್ಗೆ. ಅವಾಗ ಅವನಿಗೆ ಭಯಂಕರ ಚಿತ್ರಹಿಂಸೆಯನ್ನು ಕೊಡ್ತಾರೆ ಅಂಡಮಾನ್ನಲ್ಲಿ. ಇದು ಜತೀಂದ್ರನಾಥ್ ಮುಖರ್ಜಿಯ ಬಲಿದಾನ ಆಗ್ಬಿಟ್ಟಿದೆ. ಕೊನೆಯ ಪುಸ್ತಕ, ಕೊನೆ ಪುಟಗಳು. ಅವಾಗ ಅವನು ಹುಚ್ಚಿಡಿದು ಬಿಡುತ್ತೆ. ಚಿತ್ರಹಿಂಸೆ ತಡ್ಕೊಳಕ್ಕಾಗದೆ ಅವನಿಗೆ ಹುಚ್ಚಿಡಿಯುತ್ತೆ. ಅವನಿಗೆ ಅದೆಂತೆಂಥ ಚಿತ್ರಹಿಂಸೆಗಳು ಅಂತೆಲ್ಲ ಮಧ್ಯದಲ್ಲಿ ಬಂದಿದೆ. ಕೊನೆಗೆ ಅವನು ಕಂಡವ್ರನ್ನೆಲ್ಲ ಒಂದೇ ಪ್ರಶ್ನೆ ಕೇಳ್ತಾ ಇರ್ತಾನೆ. ಜ್ಯೋತಿಷ್ ಪಾಲ್ ಇವನ ಸಹಕಾರಿ, ಜತೀನ್ ಮುಖರ್ಜಿಯ ಸಹಕಾರಿ, ಭಾರತಕ್ಕೆ ಸ್ವಾತಂತ್ರ್ಯ ಬಂತೆ ಅಂತ ಕೇಳ್ತಿರ್ತಾನೆ ಅವನು. ಕೇಳೋ ಪ್ರಶ್ನೆ ಇಲ್ಲ ಅಂದರೆ ಇನ್ನೂ ಬರಲೇ ಇಲ್ವಾ ಅಂತ ತನ್ನೊಳಗಡೆನೆ ಅವನು ಗೊಣಕೊಳ್ತಾ ಇರ್ತಾನೆ. ಸ್ವಲ್ಪ ಕಾಲದ ನಂತರ ಅದೂ ನಿಂತಿತು, ನೆನಪಿನ ಶಕ್ತಿ ಕ್ಷೀಣಿಸಿತು, ಕೊನೆಗೆ ನೆನಪೇ ಹೊರಟು ಹೋಯಿತು. ಆನಂತರ ಅವನನ್ನು ಅಂಡಮಾನಿನಿಂದ ಪಶ್ಚಿಮ ಬಂಗಾಳದ ಬರ್ಹಾಂಪುರ ಸೆರೆಮನೆಗೆ ಸಾಗಿಸಲಾಯಿತು. ಅಲ್ಲಿಯೇ ಅವನು ಈ ಲೋಕದ ಪರಿವೇ ಇಲ್ಲದೆ ಕೊನೆ ಉಸಿರೆಳೆದ. ಹೀಗೆ ಒಂದು ಕ್ಯಾರೆಕ್ಟರ್ನ ತಗೊಂಡ್ರೆ ಅದನ್ನು ಚಿಕ್ಕದ್ರಿಂದ ಹಿಡಿದು ಅದರ ಉಚ್ಛ್ರಾಯಕ್ಕೆ ತಗೊಂಡು ಹೋಗಿ ಅದರ ಅಂತಿಮ ಘಟ್ಟ ಅಂದರೆ ಆ ಪಾತ್ರದ ಸೂರ್ಯಾಸ್ತ ಅಲ್ಲಿ ತನಕ ಬೆಳೆಸೋದಿದೆಯಲ್ಲ, ಇದು ಕಾದಂಬರಿ ಪ್ರಕಾರದಲ್ಲಿ E.M. ಫಾಸ್ಟರ್ ಅಂತ
ಈಗ ಅವರಿಬ್ಬರು ಸಾಹಿತ್ಯಿಕವಾಗಿ ಮಾತಾಡಿದ್ರಿಂದ ನಾನು ಸ್ವಲ್ಪ ಸಾಹಿತ್ಯಿಕವಾಗಿ ಮಾತಾಡಬೇಕು. ಯಾಕೆಂದ್ರೆ ನಾನು ಆ ಪ್ರವೃತ್ತಿ ಬಿಟ್ಬಿಟ್ಟಿದ್ದೀನಿ. ಈಗ ನಾನು ವಿಮರ್ಶೆ ರೀತಿ ಮಾತನಾಡೋದು ಬಿಟ್ಟಿದ್ದೀನಿ. ನಾನು ನನ್ನ ಈಗಿನ ಒಂದು ಕಾದಂಬರಿ ಬರೆಯೋ ರೂಪಕ್ಕೆ ಅದು ಕಷ್ಟ, ಆ ಒಂದು ಆಟಿಟ್ಯೂಡಿಗೆ ಕಷ್ಟ. ಆದರೆ ಅದು ಒಂದು ನೆನಪಾಯಿತು, ಅದನ್ನು ಮುಂಚೆನೂ ಬರ್ದೀನಿ. ಅದೇನೆಂದರೆ E.M. ಫಾಸ್ಟರ್ ಅನ್ನೋನು ಒಳ್ಳೆ ನಾವೆಲಿಸ್ಟ್, ಅವನು ಲೇಖಕ. ಅವನು ಆಸ್ಪೆಕ್ಟ್ಸ್ ಆಫ್ ದಿ ನಾವೆಲ್ ಅಂತ ಒಂದು ಪುಸ್ತಕ ಬರ್ದಿದ್ದಾನೆ. ಭಾಳ ಒಳ್ಳೆ ಚಂದದ ಪುಸ್ತಕ ಅದು, ಕಾದಂಬರಿಯ ಪ್ರಕಾರದ ಬಗ್ಗೆ. ಅದರೊಳಗಡೆ ಅವನು ಏನು ಹೇಳ್ತಾನೆ, ಎರಡು ರೀತಿ ಕಾದಂಬರಿಯಲ್ಲಿ ಒಂದೇ ಅಥವಾ ಯಾವುದೇ ಕಾದಂಬರಿಯಲ್ಲಿ ಎರಡು ರೀತಿ ಪಾತ್ರಗಳಿರ್ಬೋದು. ಒಂದು ರೌಂಡ್ ಕ್ಯಾರೆಕ್ಟರ್ಸು, ಇನ್ನೊಂದು ಫ್ಲ್ಯಾಟ್ ಕ್ಯಾರೆಕ್ಟರ್ಸ್ ಅಂತ. ರೌಂಡ್ ಕ್ಯಾರೆಕ್ಟರ್ಸ್ ಆ್ಯಂಡ್ ಫ್ಲ್ಯಾಟ್ ಕ್ಯಾರೆಕ್ಟರ್ಸ್ ಅಂದರೆ ಚಪ್ಪಟೆ ಪಾತ್ರಗಳು. ಅಂದರೆ ಆ ಪಾತ್ರ ಪ್ರಾರಂಭದಲ್ಲಿ ಹೆಂಗಿರುತ್ತೋ ಪುಸ್ತಕ ಮುಗಿಯೋವಾಗಲೂ ಹಾಗೆ ಇರುತ್ತೆ, ಏನು ಬದಲಾಗಲ್ಲ. ಒಳ್ಳೆ ಕಲ್ಲು ಬಂಡೆ ಥರ ಇರುತ್ತೆ, ಅದು ಏನು ಬದಲಾಗಲ್ಲ. ಯಾರೋ ಒಬ್ಳು ಗೃಹಿಣಿ ತುಂಬ ಅವಳು ಪತಿವ್ರತ ಪರಾಯಣೆಯಾಗಿದ್ದಳು ಅಂತ ಮೊದಲನೇ ಪೇಜಲ್ಲಿದ್ದರೆ ಕೊನೆ ತನಕನೂ ಹಾಗೆ ಇರುತ್ತೆ. ಅಂದರೆ ಅದು ಬದಲಾಗಬೇಕು ಅಂತಲ್ಲ, ಅವಳ ಮನಸ್ಸಿನ ಏರಿಳಿತಗಳು, ಅವಳ ಜೀವನದ ಬೇರೆ ಬೇರೆ ಡೈಮೆನ್ಷನ್ಗಳು, ಕಷ್ಟ ಸುಖಗಳು ಏನು ಬರಲ್ಲ, ಭಾರಿ ಸುಮ್ಮನೆ ಮಾಮೂಲಿಯಾಗಿ ಹೊರಡುತ್ತೆ. ಇನ್ನೊಂದು ರೀತಿದು ರೌಂಡ್ ಕ್ಯಾರೆಕ್ಟರ್ಸ್, ದುಂಡಗಿನ ಪಾತ್ರಗಳು ಅಥವಾ ಗುಂಡನಿಯ ಪಾತ್ರಗಳು. ಗುಂಡನಿಯ ಪಾತ್ರಗಳು ಅಂದರೆ ಅವರವಾಗ ಉಲ್ಲೇಖ ಮಾಡಿದ್ರು, ಇಬ್ಬರು ಕೂಡ ಪಡಕೆಯ ಬಗ್ಗೆ ಮತ್ತು ಚಂದ್ರಶೇಖರ ಆಜಾದ್ ಇತ್ಯಾದಿಯನ್ನು ಉಲ್ಲೇಖ ಮಾಡುವಾಗ ಅವರ ಮುಖ್ಯವಾಗಿರೋ ಒಂದು ಸ್ಥಾಯಿ ವ್ಯಕ್ತಿತ್ವ ಒಂದಿರುತ್ತೆ, ಅದಲ್ಲದೆ ಇರುವಂಥ ಸಂಚಾರಿ ವ್ಯಕ್ತಿತ್ವ ಒಂದಿರುತ್ತೆ. ಕಾವ್ಯಮೀಮಾಂಸೆಯಲ್ಲಿ ನಾವು ಸ್ಥಾಯಿ ಭಾವ ಮತ್ತು ಸಂಚಾರಿ ಭಾವ ಅಂತ ಹೇಳ್ತೀವಿ. ಈ ಸ್ಥಾಯಿ ಆದ್ದು ಅದು ಹೋಗಲ್ಲ, ಆ ಗಂಡೆದೆ, ಯುದ್ಧ, ತಂತ್ರ, ಕೊಲ್ಲುವುದು, ತಪ್ಪಿಸ್ಕೊಳ್ಳೋದು, ಇದೆಲ್ಲ ಹೋಗಲ್ಲ ಕೊನೆ ತನಕ. ಆದರೆ ಬೇರೆ ಬೇರೆ ವೇರಿಯೇಷನ್ಸ್ ಬರುತ್ತೆ ಆ ಪಾತ್ರದೊಳಗಡೆ. ಈ ಸಂಚಾರಿ ಗುಣವನ್ನು ತರುವಂಥದ್ದು ಇದೆಯಲ್ಲ, ಆವಾಗ ಆ ಪಾತ್ರ ರೌಂಡ್ ಕ್ಯಾರೆಕ್ಟರ್ ಆಗುತ್ತೆ. ಈ ರೌಂಡ್ ಕ್ಯಾರೆಕ್ಟರ್ ಇರುವಂಥ ಪಾತ್ರಗಳು ಪೂರ್ಣವಾಗಿ ವಿಕಾಸವಾಗಿರುವ ಪಾತ್ರಗಳು. ಈ ರೀತಿಯ ಪೂರ್ಣ ವಿಕಸಿತವಾದ ಪಾತ್ರಗಳನ್ನು ಅವರು ಅಜೇಯದಲ್ಲೂ ತರ್ತಾರೆ, ಪಡಕೆಯ ಜೀವನವನ್ನು ತೆಗೆದುಕೊಂಡು. ಆದರೆ ಅವಾಗಲೇ ಹೇಳಿದಂತೆ ಅಲ್ಲಿ ಹೆಚ್ಚು ಫೋಕಸ್ಸು ಪಡಕೆಯ ಮೇಲೆ ಮಾತ್ರ ಇರುತ್ತೆ. ಚಂದ್ರಶೇಖರ ಆಜಾದಿಗೆ ಬರೋ ಹೊತ್ತಿಗೆ ಫೋಕಸ್ಸು ಚಂದ್ರಶೇಖರ ಆಜಾದ್ ಮೇಲೂ ಇರುತ್ತೆ, ವಿಶ್ವನಾಥ ವೈಶಂಪಾಯನ ಮೇಲೂ ಇರುತ್ತೆ, ರಾಮ್ ಪ್ರಸಾದ್ ಬಿಸ್ಮಿಲನ ಮೇಲೂ ಇರುತ್ತೆ, ವೀರಭದ್ರ ತಿವಾರಿ ಅಂಥವನ್ನ ಪಟಿಂಗ ಅವನ ಮೇಲೂ ಇರುತ್ತೆ. ಆಮೇಲೆ ಅವನ ವಿರೋಧಿಗಳಾದಂಥ ಶತ್ರುಗಳ ಸೈನ್ಯದ ಸೈನಿಕರು ಅಥವಾ ಪೊಲೀಸರು, ಅವರ ಒಂದು ಚಲನವಲನಗಳ ಮೇಲೂ ಇರುತ್ತೆ. ಅಂದರೆ ಪಾತ್ರಗಳ ಸಂಖ್ಯೆನೂ ಜಾಸ್ತಿ ಆಯಿತು. ಅದಮ್ಯದಿಂದ ಅಜೇಯಕ್ಕೆ ಬಂದರೆ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಹ್ಯಾವ್ ಇನ್ಕ್ರೀಸ್ಡ್. ಯಾಕಂದರೆ ಹೋರಾಟಕ್ಕೆ ಸೇರಿಕೊಂಡ ಜನಗಳ ಸಂಖ್ಯೆನೂ ಹೆಚ್ಚಾಗಿದೆ ಆ ಪೀರಿಯಡ್ಡಲ್ಲಿ. ಅಂದರೆ ಅದಮ್ಯದ ಕಾಲಕ್ಕೂ ಅಜೇಯದ ಕಾಲಕ್ಕೂ ಹೋರಾಟದಲ್ಲಿ, ಕ್ರಾಂತಿ ಹೋರಾಟದಲ್ಲಿ ಭಾಗವಹಿಸುವ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಬಂದಿದೆ. ಅಲ್ಲಿ ಸ್ತ್ರೀ ಪಾತ್ರಗಳಿಲ್ಲ ಹೋರಾಟದಲ್ಲಿ, ಅದಮ್ಯದಲ್ಲಿ. ಅವನು ಹೆಂಡತಿ ಇದ್ದಾಳೆ, ಆದರೆ ನೇರ ಯುದ್ಧರಂಗಕ್ಕೆ ಇಳಿಯುವಂಥ ವೀರ ಕ್ಷತ್ರಿಯ ರೀತಿಯ ಹೆಣ್ಮಕ್ಳು ಇಲ್ಲ. ಇಲ್ಲಿ ಬರ್ತಾರೆ, ದುರ್ಗಾಬಾಬಿ ಇರ್ಬೋದು, ಮತ್ತೊಬ್ಬರು, ಅವರೆಲ್ಲ ಇಲ್ಲಿಗೆ ಬರ್ತಾರೆ. ಯಾಕೆ ನಾನು ಈ ಪೀಠಿಕೆಯನ್ನು ಹೇಳ್ತಾ ಇದ್ದೀನಿ ಅಂದರೆ, ಇದು ಒಬ್ಬರೇ ಬರೆದಿರೋ ಪುಸ್ತಕಗಳಾದ್ರಿಂದ ಇದಕ್ಕೆ ನಾವು ಆ ರೀತಿ ಒಂದು ಸಂಬಂಧ ಸೂತ್ರವನ್ನು ಇಟ್ಕೊಂಡೇ ನೋಡಿದ್ರೆ ಗೊತ್ತಾಗುತ್ತೆ. ಆರ್ಗ್ಯಾನಿಕ್ ಹೋಲ್ ಅಂತ ಕರೀತಾರೆ ಇದನ್ನು. ಗೋಪಾಲಕೃಷ್ಣ ಅಡಿಗರು ಸಾವಯವ ಸಮಗ್ರೀಕರಣದ ಬಲ ಅಂತ ಕರೀತಾ ಇದ್ರು. ಸಾವಯವ ಸಮಗ್ರೀಕರಣದ ಬಲ. ನಮ್ಮ ಪಕ್ಕದಲ್ಲಿ ಸ್ಟೇಜ್ ಮೇಲೆ ಕನ್ನಡ ಪ್ರೊಫೆಸರ್ ಇರೋದ್ರಿಂದ ಈ ಎಲ್ಲ ಕನ್ನಡ ಪದಗಳೆಲ್ಲ ಜ್ಞಾಪಕ ಆಗ್ತಿದೆ, ವಿಮರ್ಶೆದು ಇದೆಲ್ಲ ಮರ್ತೋಗಿತ್ತು. ಆರ್ಗ್ಯಾನಿಕ್ ಯುನಿಟಿ ಅಂದರೆ ಗೋಪಾಲಕೃಷ್ಣ ಅಡಿಗರು ಏನು ಹೇಳ್ತಿದ್ರು ಅನ್ನೋದು ಬಾಬು ಕೃಷ್ಣಮೂರ್ತಿಯವರ ಇಡೀ ಸಾಹಿತ್ಯ ಚೆನ್ನಾಗಿ ಒಪ್ಪತ್ತೆ. ಈಗ ಇತ್ತೀಚೆಗೆ ಅವರು ಬರೀತಿರುವ ಕೃತಿ ತನಕ ಅದು ಒಪ್ಪತ್ತೆ, ವಿಶಿಷ್ಟದ ತನಕ, ಮಹಾಸಾಧಕ ತನಕ ಒಪ್ಪತ್ತೆ. ಅದು ಏನಂದರೆ, ಒಬ್ಬ ವ್ಯಕ್ತಿ ಅಂದರೆ ಒಳ್ಳೆ ಕಲಾವಿದ ಜೀವನದಲ್ಲಿ ಹಾಡುವುದು ಒಂದೇ ಹಾಡನ್ನು. ಎ ಗುಡ್ ಪೊಯೆಟ್ ವಿಲ್ ರೈಟ್ ಓನ್ಲಿ ಒನ್ ಪೊಯಮ್ ವಿತ್ ಡಿಫರೆಂಟ್ ಲೈನ್ಸ್. ಹಾಡುವ ಹಾಡಿನ ಮಟ್ಟುಗಳು ಬೇರೆ, ಹಾಡು ಒಂದೇ, ಅದು ಒಂದೇ ಹಾಡನ್ನು ಹಾಡೋದು. ಆದರೆ ಅದನ್ನು ಮಂಡಿಸುವ ರೀತಿ, ಜನಗಳ ಮುಂದೆ ಹೇಳುವಾಗ ಆ ಕ್ಷಾತ್ರ, ಆ ತ್ಯಾಗ, ಆ ಸಮರ್ಪಣೆ, ಆ ಹುಚ್ಚಾಟಗಳು, ಉಳಿದವರ ಸಾಮಾನ್ಯರ ಕಣ್ಣಿಗೆ ಕಾಣುವಂತೆ ಹುಚ್ಚಾಟಗಳು. ಸರ್ಕಾರಿ ನೌಕರಿ ಯಾರು ಬಿಡ್ತಾರೆ? ಅವತ್ತಲ್ಲ, ಇವತ್ತು ಯಾರು ಬಿಡಲ್ಲ. ಸರ್ಕಾರಿ ನೌಕರಿಯನ್ನು ಬಿಡ್ತಾನೆ ಇವನು ಪಡಕೆ, ಆ ಬಂಕಿಮ್ ಚಂದ್ರ ಆ ಕೆಲಸ ಬಿಡ್ತಾರೆ ಅಲ್ವಾ? ಇವತ್ತಿನ ಲೆಕ್ಕಾಚಾರದಲ್ಲಿ ನೋಡಿದರೆ ಬುದ್ಧಿ ಇಲ್ಲ ಅವರಿಗೆ. ವೀರಭದ್ರ ತಿವಾರಿಗೆ ಹಾಗೆ ಕಾಣಿಸೋದು, ಯಶ್ಪಾಲ್ಗೆ ಹಾಗೆ ಕಾಣಿಸೋದು, ಅವರೆಲ್ಲ ಇದನ್ನು ತರ್ತಾರೆ. ಅಂದರೆ ಏನು ಹೇಳ್ತಾ ಇದ್ದೀನಿ, ಈ ಮೌಲ್ಯಗಳು ಅಂತ ಅವಾಗ ಹೇಳಿದ್ರಲ್ಲ ಸುಲಿಬಲಿಯವರು ಮಾತಾಡ್ತಾ, ಆ ಮೌಲ್ಯಗಳನ್ನು ಕೇಂದ್ರವಾಗಿ ಇಟ್ಕೊಂಡು ಅದಕ್ಕೆ ಆಯಾ ಕಾಲದಲ್ಲಿ ಸಿಕ್ಕುವ ಪಾತ್ರಗಳನ್ನು ಜೋಡಿಸ್ತಾ ಹೋಗ್ತಾರೆ ಅಂತ ನನಗನ್ಸುತ್ತೆ. ಹಿ ಹ್ಯಾಸ್ ಸರ್ಟನ್ ಫಿಕ್ಸೆಡ್ ವ್ಯಾಲ್ಯೂಸ್ ವಿಚ್ ಆರ್ ಇಂಡಿಯನ್ ವ್ಯಾಲ್ಯೂಸ್, ಹಿಂದೂ ವ್ಯಾಲ್ಯೂಸ್, ಹಿಂದೂ ಭಾರತೀಯ ಕೌಟುಂಬಿಕ ಮೌಲ್ಯಗಳು, ರಾಷ್ಟ್ರೀಯ ಮೌಲ್ಯಗಳು, ಆಧ್ಯಾತ್ಮಿಕ ಮೌಲ್ಯಗಳು ಅಂತ ಒಂದಷ್ಟಿದೆ. ಅದನ್ನು ಬಲವಾಗಿ ಅವ್ರು ಇಟ್ಕೊಂಡಿದ್ದಾರೆ. ಅದು ಅವ್ರ ತಾಯಿಯಿಂದ ಬಂದಿರೋದು, ಅವ್ರ ಅಣ್ಣನಿಂದ ಬಂದಿರೋದು. ಮಧ್ವರಾಯರು ಪೂರ್ತಿ
ಒಂದು 10 ತಾಸು ಮಾತಾಡಬಲ್ಲೆ ಬಾಬು ಕೃಷ್ಣಮೂರ್ತಿಯವ್ರ ಸಾಹಿತ್ಯದ ಬಗ್ಗೆ. ಕಾರಣ ನಾನೇ ಅದ್ರ ಬಗ್ಗೆ ಒಂದು ಪುಸ್ತಕವನ್ನೇ ಹಿಂದೆ ಬರೆದಿದ್ದೀನಿ ಮತ್ತು ಅವರ ಬಹುತೇಕ ಎಲ್ಲ ಪುಸ್ತಕಗಳನ್ನು ಹಲವು ಸರ್ತಿ ರಾಚನಿಕ ದೃಷ್ಟಿಯಿಂದನೂ ಓದಿದ್ದೀನಿ, ಸ್ಟ್ರಕ್ಚರ್ ದೃಷ್ಟಿಯಿಂದನೂ ಓದಿದ್ದೀನಿ, ಫಿಲಾಸಫಿ ದೃಷ್ಟಿಯಿಂದನೂ ಓದಿದ್ದೀನಿ. ಮತ್ತು ಅದೆಲ್ಲ ಓದಿದ್ರಿಂದ ನಾನೂ ಕಾದಂಬರಿಕಾರ ಆಗಿಬಿಟ್ಟಿದ್ದೀನಿ ಇವಾಗ. ಅಜೇಯ ಸೃಷ್ಟಿ ಮಾಡಿದ್ದೆ ಮಹಾಕಾಲ. ಅವರು ಹೇಳಿದ್ರಲ್ಲ, ನಮ್ಮ ಪೀಳಿಗೆ ಅನೇಕರನ್ನು ಸೃಷ್ಟಿ ಮಾಡ್ತು ಅಂತ. ಈ ಮಹಾಕಾಲವನ್ನು ವಿಕ್ರಮ ಪತ್ರಿಕೆಯಲ್ಲಿ ಬರಿತಾ ಇದ್ದೀನಿ. ಅಂದಂಗೆ ಇವತ್ತು ಆಗಸ್ಟ್ 18 ಅಂದರೆ ಸುಭಾಷ್ ಚಂದ್ರ ಬೋಸ್ ಸತ್ತಿಲ್ಲದೆ ಇರೋ ದಿವಸ, ಆಗಸ್ಟ್ 18. ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಿದೆ ಸಮಾಜದಲ್ಲಿ, ನನಗೆ ಗೊತ್ತು. ಆದರೆ ಆ ದಿವಸನೇ ಈ ಕಾರ್ಯಕ್ರಮ ನಡೀತಾ ಇರೋದು ಒಂದು ಕಾಕತಾಳೀಯ. ನೇತಾಜಿ ಅವರಿಗೆ ಸಂಬಂಧಪಟ್ಟ ಒಂದು ಇಂಪಾರ್ಟೆಂಟ್ ಡೇ ದಿವಸನೇ ಈ ಕಾರ್ಯಕ್ರಮ ಯೋಗದಿಂದ ಅವರು ಅವಾಗ ಹೇಳಿದ್ರಲ್ಲ, ಶ್ರಾವಣ ಮಾಸದ ಒಂದು ಡೇಟನ್ನು ಆ ರೀತಿ ಆಗ್ತಾ ಇದೆ. ಯಾಕೆ ನಾವು ರುದ್ರಾಭಿಷೇಕವನ್ನು ಓದುವಾಗ ಅಜೇಯದಷ್ಟು ಕ್ವಿಕ್ಕಾಗಿ ಓದೋಕ್ಕಾಗಲ್ಲ, ಅದಮ್ಮಿದಷ್ಟು ಬೇಗ ಓದೋಕ್ಕಾಗದೇ ಇಲ್ಲ. ಆ್ಯಕ್ಚುಲಿ ಇದು ಪಾರಾಯಣ ಮಾಡೋ ಥರ ಒಂದು ವ್ಯಾಸಪೀಠ ಇಟ್ಕೊಂಡು ಭಾಳ ಗೌರವದಿಂದ ಹೇಳ್ತಾ ಇರೋದು. ಭಾಳ ನಿಧಾನಕ್ಕೆ ಓದಬೇಕು, ಇಲ್ಲಾಂದರೆ ಕೈಯೆಲ್ಲ ನೋವು ಬಂದುಬಿಡುತ್ತೆ ಪುಸ್ತಕ ಕೈಯಲ್ಲಿ ಇಟ್ಕೊಳಕ್ಕೆ ಹೋದರೆ. ಮಲ್ಕೊಳವಾಗಿ ಎದೆ ಮೇಲೆ ಹಾಕ್ಕೊಂಡ್ರೆ ಅಷ್ಟೇ. ಆಮೇಲೆ ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ಸಾವಧಾನ್ ಅಂತ ಹೇಳ್ತೀವಲ್ಲ ಹಾಗೆ, ದಕ್ಷ ಆರಾಮ ಸಾವಧಾನ್ ಅಂತ ಹೇಳ್ತೀವಲ್ಲ, ಸಾವಧಾನವಾಗಿ ಇದನ್ನು ಓದಬೇಕು. ಸಮರ್ಥ ರಾಮದಾಸರ ಜೀವನದಲ್ಲಿ ಬರುತ್ತೆ. ಅವ್ರಿಗೆ ಮದುವೆ ಆಗಬೇಕು ಅನ್ನೋ ಸಂದರ್ಭದಲ್ಲಿ 3 ಸತಿ ಹೇಳ್ತಾರೆ ಸುಲಗ್ನ ಸಾವಧಾನ ಅಂತ. ಹಾಗೆ ಇದನ್ನು ಜತನವಾಗಿ ಕೊಂಡಿಟ್ಕೋಬೇಕು ಮತ್ತು ನಿರಂತರವಾಗಿ ನಿತಾಂತವಾಗಿ ಇದನ್ನು ಓದಬೇಕು. ಒಂದೇ ಸರ್ತಿ ಒಂದೇ ಗುಕ್ಕಲ್ಲಿ ಅವ್ರು ಹೇಳಿದ್ರಲ್ಲ ಅವಾಗ, ಒಂದು ರಾತ್ರಿಯಲ್ಲಿ ನಾನು ದುರ್ಗಾಸ್ತಮನ ಓದ್ದೆ ಅಂತ ಹೇಳಿದವರು ಇದ್ದಾರೆ. ಅಜೇಯವನ್ನು ಹಿಂಗೆ ಕೂತು ಹಿಂಗೆ ಮುಗಿಸಿ ನಾನು ಒಂದು ಎದ್ದೆ ನಾನು ಅಂತ ಹೇಳೋರಿದ್ದಾರೆ. ಕೆಲವು ಪುಸ್ತಕ ಓದಿದಾಗ ಕುವೆಂಪು ಹೇಳ್ತಾರೆ, ಆ ಪುಸ್ತಕ ಓದಿ ಅದರ ಭಾವ ಸಮುದ್ರದಲ್ಲಿ ಮುಳುಗಿ ನಾನು ಮೇಲೆದ್ದಾಗ ನಕ್ಷತ್ರಗಳು ನನ್ನ ತಲೆಗೆ ತಾಕುತ್ತಿತ್ತು ಅಂತ ಅವ್ರ ಆತ್ಮಕಥೆಯಲ್ಲಿ ಬರೀತಾರೆ ಕುವೆಂಪು ಅವರು. ಹೀಗೆ ಅಜೇಯನ್ ಓದ್ಬೋದು, ಹೀಗೆ ಅದಮ್ಯ ಓದ್ಬೋದು, ಹೀಗೆ ರುದ್ರಾಭಿಷೇಕ ಓದೋಕ್ಕಾಗಲ್ಲ. ಆದರೆ ಓದಿದ್ದೀನಿ, ಎಲ್ಲ ಸೌದೋಗೋಷ್ಟು ಓದಿದ್ದೀನಿ ನೋಡಿ, ಎಲ್ಲ ರೊಟ್ಟೆಲ್ಲ ಕಿತ್ತೋಗಿದೆ. ಇದು ಕಿತ್ಕೊಂಡ್ಬಂದಿರೋದಲ್ಲ, ನಾನು ಕಿತ್ಕೊಂಡ್ಬಂದಿರೋದಲ್ಲ, ಫಂಕ್ಷನ್ಗೆ ಓದುವಾಗ ಹರ್ಕೊಂಡೋಗಿರೋದು. ಯಾಕೆ ಇದು ಹೇಳ್ತಾ ಇದ್ದೀನಿ ಅಂದರೆ, ಇದು ಅವರ ಹಲವು ವರ್ಷಗಳ ಮಾಹಿತಿಗಳ ಸಂಗ್ರಹದ ಫಲ. ಅಂದರೆ ಕೆಲವರು ಒಳ್ಳೆ ಡೈರೆಕ್ಟರು, ಒಳ್ಳೆ ಸಿನಿಮಾ ಕಥೆ ಬರೆಯೋರು, ಒಳ್ಳೆ ಸಾಹಿತಿಗಳೇನು ಮಾಡ್ತಾರೆ, ಗೃಹಿಣಿ ಥರ ಹೋದಾಗ ಏನೇನು ಬೇಕೋ ಎಲ್ಲ ಎತ್ಕೊಂಡ್ಬರ್ತಾರೆ. ಇಲ್ಲಿ ಆಮೇಲೆ ಬೇಕಾಗತ್ತೆ ಅಂತ ಕೆಲವೊಂದು ಬಡೂಲ್ ಇಡ್ತಾರೆ, ಕೆಲವೊಂದು ಆಟದಲ್ಲಿ ಇಡ್ತಾರೆ, ಕೆಲವೊಂದು ಟ್ರಂಕಲ್ಲಿ ಇಡ್ತಾರೆ, ಕೆಲವೊಂದು ಅಕ್ಕಿ ಡಬ್ಬಿನಲ್ಲಿ ದುಡ್ಡಿಟ್ಟಿರ್ತಾರೆ ಮಿಡಲ್ ಕ್ಲಾಸ್ನಲ್ಲಿ. ಇರಲಿ, ಯಾವಾಗಲೂ ಟೈಮಿಗೆ ಬರುತ್ತೆ ಅಂತ, ಕಾಲ ಬಂದಾಗ ಬಳಸ್ಬೋದು ಅಂತ. ಅವ್ರು ಹೇಳಿದ್ರಲ್ಲ ಗೋಂದಾವಲೆ ಮಹಾರಾಜರು ಕಾಲ ಬಂದಿಲ್ಲ ಅಂತ. ಇವ್ರಿಗೆ ಕಾಲ ಬರುತ್ತೆ ಅಂತ ಗೊತ್ತು, ಬಂದಾಗ ಸಂಗ್ರಹ ಮಾಡೋಕ್ಕಾಗಲ್ಲ. ಲೈಬ್ರರಿನೇ ಸುಟ್ಟಾಕಿರ್ಬೋದು, ಅಲ್ಲಿ ಹೋಗೋಕ್ಕೆ ಪ್ರವೇಶ ಇಲ್ಲದೆ ಇರ್ಬೋದು. ಅಂದರೆ ಯಾಕೆ ಇವರು ಒಂದು 50ನೇ ವರ್ಷ ದಾಟಿದ ಮೇಲೆ ಬೃಹತ್ ಕೃತಿಗಳನ್ನು ಹೆಚ್ಚು ಬರಿತಾ ಹೋದರು ಅಂದರೆ ಅದೊಂದು ಮಜಾ. ಯಾಕೆ ಅಂತ ಹೇಳಿದ್ರೆ, ಅದಕ್ಕೆ ಬೇಕಾದ ಸಾಮಗ್ರಿ ಸಂಗ್ರಹಣೆ ಅಜೇಯ ಬರೆಯುವಾಗಲೇ ಅದಮ್ಯದ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಬರುತ್ತಾ ಬಿಡುತ್ತಾ ಮುಂದಿಕ್ಕದು. ಇವೆರಡನ್ನು ಸಂಗ್ರಹ ಮಾಡುವಾಗ ಆ ಕಾಲದ ಎಲ್ಲ ಏನೇನು ಸಿಕ್ಕುತ್ತೋ ಎಲ್ಲ ಮಾಹಿತಿಯನ್ನು ಸಂಗ್ರಹ ಮಾಡಿ ಬಿಟ್ಟಿದ್ದಾರೆ. ಇದನ್ನು ಯಾಕೆ ಧೈರ್ಯವಾಗಿ ಹೇಳಬಲ್ಲೆ, ಅವರ ಖಾಸಗಿ ಲೈಬ್ರರಿಯನ್ನು ಹಲವು ಸತಿ ನಾನು ನೋಡಿದ್ದೀನಿ, ಆ ಪುಸ್ತಕಗಳನ್ನು ಬಳಸ್ಕೊಂಡಿದ್ದೀನಿ ನಾನು. ನನಗೆ ಎಷ್ಟೋ ಪುಸ್ತಕಗಳನ್ನು ಅವರು ದಾನವಾಗಿ ಬರೆದು ಕೊಟ್ಟಿದ್ದಾರೆ ಪ್ರೀತಿಯಿಂದ. ಮುಂದಿನ ಪೀಳಿಗೆಯವರು ಓದ್ಕೊಂಡು ಅದನ್ನು ಇಟ್ಕೊಂಡು ಏನಾದ್ರು ಬರೀಲಿ ಅಂತ. ಆ ಆಧಾರದ ಮೇಲೆ ಹೇಳ್ತಾ ಇರೋದು, ತುಂಬ ಅಮೂಲ್ಯವಾದಂಥ ಕ್ರಾಂತಿಕಾರಿಗಳ ಸಾಹಿತ್ಯದ ಭಂಡಾರ ಅವ್ರ ಹತ್ರ ಇದೆ. ಎರಡನೇದು, ಇಂಗ್ಲೀಷ್ನಲ್ಲಿ ಬರುವಂಥ ಅದ್ಭುತವಾದ ಸಿನಿಮಾಗಳು, ಇಂಗ್ಲೀಷ್ನಲ್ಲಿ ಬರುವಂಥ ಆ್ಯಕ್ಷನ್ ಮೂವೀಸು, ಇಂಗ್ಲೀಷ್ನಲ್ಲಿ ಬಂದಂತಹ ದೊಡ್ಡ ದೊಡ್ಡ ಸಾಹಿತಿಗಳು, ಕಲಾವಿದರಿಗೆ ಸಂಬಂಧಪಟ್ಟಂಥ ಕಾದಂಬರಿ ರೂಪದ ಜೀವನ ಚರಿತ್ರೆಗಳು ಅಥವಾ ಜೀವನ ಚರಿತ್ರೆ ರೂಪದ ಕಾದಂಬರಿಗಳು, ನೀವು ಹೇಗೆ ಬೇಕಾದರೂ ಹೇಳಿ. ಅದು ಸಿಗ್ಮಂಡ್ ಫ್ರಾಯ್ಡ್ ಬಗ್ಗೆ ಇರ್ಬೋದು, ಅಥವಾ ಚಿತ್ರಕಾರ ವ್ಯಾನ್ ಗೋ ಬಗ್ಗೆ ಇರಬಹುದು. ಅದ್ರ ಬಗ್ಗೆ ಇರುವಂಥ ಕಾದಂಬರಿಗಳನ್ನು ಅವರ ಅಣ್ಣ ಚಿಕ್ಕ ವಯಸ್ಸಿನಲ್ಲಿ ಕಿಶೋರಾವಸ್ಥೆಯಲ್ಲಿ ಅವ್ರಿಗೆ ಕೊಟ್ಟು ಓದಿಸಿದ್ದಾರೆ. ಅವ್ರ ತಾಯಿಯವರು ತೆಲುಗುನಲ್ಲಿ ಬರುವಂಥ ಅದ್ಭುತವಾದ ಸಾಹಿತ್ಯವನ್ನು ಓದಿ ಅವ್ರಿಗೆ ಒಳ್ಳೆ ಲಿಟ್ರೇಚರ್ನ ಓದಿಸಿ ಹೇಳಿದ್ದಾರೆ. ಮತ್ತು ಸಂಘದ ಒಂದು ದೇಶಭಕ್ತಿಯ ಒಂದು ವಾತಾವರಣ, ಇದೆಲ್ಲದರ ಜೊತೆಗೆ ಇಷ್ಟಿದ್ರಾಗಲ್ಲ. ಇದ್ರ ಜೊತೆಗೆ ಆ ಕಲ್ಪನಾ ಶಕ್ತಿ ಇದೆಯಲ್ಲ, ಆ ಕಲ್ಪನಾ ಶಕ್ತಿ ಅಂದರೆ ಯಾವನೊಬ್ಬ ಕ್ರಾಂತಿಕಾರಿ ಬಗ್ಗೆ ಒಂದು ಪೇಜ್ ಸಿಗುತ್ತೆ ಅಷ್ಟೇ, ಅದನ್ನು ವಿಸ್ತರಿಸೋದಿದೆಯಲ್ಲ, ಆವಾಗಲೂ ಕೂಡ ಅದರ ಉಲ್ಲೇಖ ಬಂತು, ಅದಿದೆ. ಅಂದರೆ ಇದು ಸಂಭಾಷಣಾ ಕಲೆ, ಸಂಭಾಷಣಾ ಚಾತುರ್ಯ ಇದೆಯಲ್ಲ, ಇದು ಇರೋದ್ರಿಂದ ಇದು ಕಾದಂಬರಿಯ ರೂಪವನ್ನು ತಗೊಂಡಿದೆ. ಇಲ್ಲಾಂದರೆ ಆವಾಗಲೇ ಪ್ರಸ್ತಾಪವಾದಂತೆ ಭಾಳ ಪುಟ್ಟದಾಗಿ ಒಂದು ಜೀವನ ಚರಿತ್ರೆಯಾಗಿ ಮುಗಿದು ಹೋಗ್ತಾ ಇತ್ತು. ಪಾತ್ರಗಳನ್ನು ಬಿಲ್ಡ್ ಮಾಡೋದು, ಕ್ಯಾರೆಕ್ಟರ್ಗಳನ್ನು ಬಿಲ್ಡ್ ಮಾಡೋದು ಮಾಡದೆ ಹೋದರೆ ಅದು ಒಂದು ಕಾದಂಬರಿ ಆಗೋದಕ್ಕೆ ಸಾಧ್ಯ ಇಲ್ಲ. ಈಗ ನೋಡಿ,
ಇದರೊಳಗಡೆ ಹೆಂಗಿದೆ ಅಂದರೆ, ಕುಮಾರವ್ಯಾಸಂದು ಒಂದು ಮಾತಿದೆ, ಬಂಧುಗಳ ದರ್ಶನವೇ ಫಲವಲ ಸಂಸಾರ ತರುವಿಂಗೆ ಅಂತ. ಈ ಸಂಸಾರ ಅನ್ನೋ ವೃಕ್ಷಕ್ಕೆ ಬಂಧುಗಳನ್ನೆಲ್ಲ ಮತ್ತೊಮ್ಮೆ ದರ್ಶನ ಮಾಡುವುದೇ ಅದರ ಫಲ, ಈ ಸಂಸಾರ ಅನ್ನುವ ವೃಕ್ಷದಲ್ಲಿ ಅಂತ. ಹಾಗೆ ರುದ್ರಾಭಿಷೇಕ ಕ್ರಾಂತಿಕಾರಿ ಬಂಧುಗಳ ಸಂಸಾರದ ಫಲ. ಈ ಕ್ರಾಂತಿಕಾರಿ ಫ್ಯಾಮಿಲಿ ಇದೆಯಲ್ಲ, ಪಡಕೆಯಿಂದ ಹಿಡಿದು ಈ ಜತಿನ್ ತನಕ ಆ ಎಲ್ಲರನ್ನೂ ಇಲ್ಲಿಗೆ ತಂದುಬಿಡ್ತಾರೆ. ಅಂದರೆ ಯಾರ್ಯಾರು ಹಿಂದಿನ ಪುಸ್ತಕಗಳಲ್ಲಿ ಬಂದಿದ್ದಾರೋ, ಯಾರ್ಯಾರು ಹಿಂದಿನ ಪುಸ್ತಕಗಳಲ್ಲಿ ಬಂದಿಲ್ವೋ, ಈಗ ಇದು ಬರೆಯುವಾಗ ಅವ್ರಿಗೆ ಕ್ರಾಂತಿ ಹೋರಾಟದ ಹೀರೋಗಳು ಬರಿಬೇಕು ಅಂತ ಇತ್ತೋ ಇಲ್ವೋ ಗೊತ್ತಿಲ್ಲ, ಅದು ಆಮೇಲೆ ಬಂದಿರೋ ಪುಸ್ತಕ, ಮತ್ತು ಅದು ಬಿಡಿ ಬಿಡಿ ಲೇಖನಗಳು. ಹಾಗಾಗಿ ಒಬ್ಬ ಲೇಖಕ ತನ್ನ ಸಮಸ್ತ ಬಲವನ್ನು ಹಾಕೋದು ಅಂತ ಇದೆಯಲ್ಲ, ಸಮಸ್ತ ಬಲವನ್ನು ಹಾಕಿ ಬರೆದಿರುವಂಥ ಪುಸ್ತಕ ಇದು. ಅದಾದಮೇಲೆ ಮತ್ತೆ ಸಬ್ಜೆಕ್ಟ್ ಮೇಲೆ ಅವರು ಅಷ್ಟು ದೊಡ್ಡ ಕೃತಿ ಬರೀಲಿಲ್ಲ. ಅಂದರೆ ಕೊರಾಲರಿಯಾಗಿ ಹೇಳ್ತಾ ಇರೋದು, ಅಂದರೆ ಕ್ರಾಂತಿಕಾರಿಗಳ ಬಗ್ಗೆ ಅಜೇಯ ಬರೆದ್ರು, ಅದಮ್ಯ ಬರೆದ್ರು, ರುದ್ರಾಭಿಷೇಕ ಬರೆದ್ರು. ಬೇರೆ ಸಬ್ಜೆಕ್ಟ್ ಮೇಲೆ ದೊಡ್ಡ ಪುಸ್ತಕ ಬರೆದ್ರು. ಕ್ರಾಂತಿಕಾರಿಗಳ ಮೇಲೆ ಈ ರೀತಿ ಇನ್ನೂ ಬೃಹತ್ತಾಗಿರೋ ಒಂದು ಕಾದಂಬರಿ ಸದೃಶವಾದ ಕೃತಿಯನ್ನು ಅವರು ಬರೆಯೋದಕ್ಕೆ ಯಾಕೆ ಹೊರಡಲಿಲ್ಲ ಅಂದರೆ, ಏನೆಲ್ಲವನ್ನು ಅವ್ರು ಹೇಳೋಕ್ಕೆ ಸಾಧ್ಯ ಇದೆಯೋ ಅದೆಲ್ಲವನ್ನು ಇದರಲ್ಲಿ ತಂದಿದ್ದಾರೆ. ಅಂದಮೇಲೆ ಈ ಪುಸ್ತಕ ಏನು ಅಂದರೆ, ಈ ಪುಸ್ತಕದ ಏನು ಹೇಳ್ತೀರಾ, ಟೆಕ್ನಿಕಲ್ ಪೇಜ್ ಇದೆಯಲ್ಲ, ಆ ಟೆಕ್ನಿಕಲ್ ಪೇಜ್ ತುಂಬ ಚೆನ್ನಾಗಿದೆ. ಅದರೊಳಗಡೆ ತುಂಬ ಚಿಕ್ಕದಾಗಿ ಈ ಪುಸ್ತಕ ವಿವರಿಸಿದ್ದಾರೆ ಅವರು ಟೆಕ್ನಿಕಲ್ ಪೇಜಲ್ಲಿ. ಆಯಿತಾ, ಬೇಗ ಮುಗಿದೋಗುತ್ತೆ, ಓದ್ತೀನಿ ಕೇಳಿಸ್ಕೊಳ್ಳಿ. ಈ ರುದ್ರಾಭಿಷೇಕ ಏನು ಅಂತ ಅವರೇ ಹೇಳಿರೋ ಮಾತು. ಎ ಹಿಸ್ಟಾರಿಕಲ್ ನಾವೆಲ್ of the revolutionary struggle for India's independence during the period 1880 to 1915, centered on the life and martyrdom of Jatindranath Mukhopadhyaya, known as Bhaga Jatin, also highlighting the far-reaching influence of Vivekananda, Aurobindo and other spiritual leaders on the freedom movement in the early years of the 20th century. ಇದು ಪುಸ್ತಕದ ಪರಿಚಯ, ಟೆಕ್ನಿಕಲ್ ಪೇಜಲ್ಲಿ ಹಾಕಿರೋದು ಇದು ಆ್ಯಕ್ಚುಲಿ. ಅಂದರೆ ಸಿನಾಪ್ಸಿಸ್ ಏನು ಅನ್ನೋದು ಗೊತ್ತಾಗತ್ತೆ ಈ ಪುಸ್ತಕದ್ದು. ಅದಕ್ಕೆ ಹೇಳಿದ್ದು ಇದು ನಿತಾಂತವಾಗಿ ನಿಧಾನವಾಗಿ ಓದಬೇಕು. ಎರಡನೇದು, ಬೇರೆ ಕಾದಂಬರಿಗಳಲ್ಲಿ ಕೇಂದ್ರ ಇದೆ. ಅಂದರೆ ಅವತ್ತು ಕೂಡ ನಾನು ವಿಶಿಷ್ಟ ಕಾದಂಬರಿ ಮಾತನಾಡುವಾಗ ಹೇಳಿದ್ದೀನಿ, ಸ್ವಲ್ಪ ಇಲ್ಲಿ ಹೇಳ್ತಾ ಇದ್ದೀನಿ. ಬಾಬು ಕೃಷ್ಣಮೂರ್ತಿಯವರು ಪ್ರಾರಂಭದಲ್ಲಿ ನಾವೆಲ್ಸ್ ಬರೆಯೋ ಪ್ರಯತ್ನ ಮಾಡಿರ್ಬೋದು. ಅಂದರೆ ಬ್ರಿಟಿಷ್ ಅರ್ಥದ ಒಂದು ಕಾದಂಬರಿ ಅನ್ನುವಂಥದ್ದು. ಬರ್ತಾ ಬರ್ತಾ ಅವರ ಭಾರತೀಯ ಪ್ರಜ್ಞೆ ಪುರಾಣ ಸದೃಶವಾದ ಪ್ರಜ್ಞೆ ಆದ್ದರಿಂದ ಅವರೇನು ಮಾಡಿದ್ದಾರೆ, ವ್ಯಾಸರು, ಪರಾಶರರು, ಆಮೇಲೆ ಬಂದಂಥ ಕಲ್ಹಣನ ರಾಜತರಂಗಿಣಿ ಎಟ್ಸೆಟ್ರಾ ಕೃತಿಗಳಲ್ಲಿ ಏನು ಮಾಡ್ತಾರೆ, ಹಾಯಾಗಿ ಬಿಡುಬೀಸ ಕತೆ ಹೇಳೋದು. ಬಿಡುಬೀಸ ಕತೆ ಹೇಳೋದು ಏನು ತುಂಬ ಅರ್ಜೆಂಟಾಗಿ ಕತೆ ಹೇಳಬೇಕು ಅಂತೇನು ಇಲ್ಲ. ಅದಮ್ಯ ಎಷ್ಟು ಕ್ವಿಕ್ಕಾಗಿ ಓಡುತ್ತೆ, ಟಕ 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 ಅಂತ ಕತೆ ಓಡ್ತಾ ಇರುತ್ತಲ್ಲಿ. ನೀವು ಉಸಿರು ತೊಗೊಂಡು ಓದಬೇಕು ಓದುಗ. ಇಲ್ಲಿ ಹಂಗಲ್ಲ. ಓ ಪಥಿಕನೇ, ನಿಧಾನವಾಗಿ ನಿಂತು ವಿಶ್ರಾಂತಿಯನ್ನು ತೆಗೆದುಕೊಂಡು ಮುಂದಕ್ಕೆ ಹೋಗು ಅನ್ನುವ ರೀತಿಯಲ್ಲಿ ಒಂದಷ್ಟು ವಾಸುದೇವ ಬಲವಂತ್ ಫಡ್ಕೆಯನ್ನು ಹೇಳ್ತಾರೆ. ಪುಟ 126 ನಾನು ಹೇಳ್ತಿರೋದು ರುದ್ರಾಭಿಷೇಕದಲ್ಲಿ. ಫಡ್ಕೆ ಪುಣೆ ನಗರದಲ್ಲಿ ವಾಸಿಸುತ್ತಾ ಮಿಲಿಟರಿ ಅಕೌಂಟ್ಸ್ ಆಫೀಸಿನಲ್ಲಿ ದುಡಿಯುತ್ತಿದ್ದ ವಾಸುದೇವ ಬಲವಂತ ಫಡ್ಕೆ ಎಂಬ ಸಾಮಾನ್ಯ ಗುಮಾಸ್ತನೊಬ್ಬ ಅಂದಿನವರೆಗಿನ ಆಗುಹೋಗುಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿ ಇತ್ಯಾದಿ ಬರುತ್ತೆ. ಆಮೇಲೆ 1857ರ ಹೋರಾಟ, ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಕೊಡ್ತಾರೆ. ಅಲನ್ ಆಕ್ಟೋವಿನ್ ಹ್ಯೂಮ್ ಅವನೇ ಕಾಂಗ್ರೆಸ್ನ ಜನಕ ಯಾಕಾದ, ಅವನಾದ ಅಂತ ಹೇಳ್ತೀವಿ. ಒಂದು ಪಾಯಿಂಟ್ ಬರೀತಾರೆ 126 ಪೇಜಲ್ಲಿ. ಅಂದರೆ ಎಷ್ಟು ರಿಸರ್ಚ್ ಮಾಡಿದ್ದಾರೆ ಅನ್ನಕ್ಕೆ. ಭಾರತೀಯರ ಆವೇಶಗಳ ಆಕ್ರೋಶಗಳನ್ನು ತಣಿಸಿ ಅವರನ್ನು ಮಣಿಸಲು ಒಂದು ಸಂಸ್ಥೆಯನ್ನು ಹುಟ್ಟುಹಾಕುವ ದುರಾಲೋಚನೆಯ ಫಲವೇ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸು. ಇದು ಹೇಳ್ತಾರೆ. 1857ರ ಪ್ರಥಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಸೈನಿಕರನ್ನು ಸ್ವತಃ ಕೊಂದೆನೆಂದು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಿದ್ದ ಬ್ರಿಟಿಷ್ ಅಧಿಕಾರಿ ಅಲೆನ್ ಆಕ್ಟವಿಯನ್ ಹ್ಯೂಮ್ ಕಾಂಗ್ರೆಸ್ ಸಂಸ್ಥೆಯ ಜನಕನೆನಿಸಿಕೊಂಡ. ಅಲೆನ್ ಹ್ಯೂಮ್ ಸ್ಥಾಪನೆ ಮಾಡಿದ ಟೆಕ್ಸ್ಟ್ ಬುಕ್ಕಲ್ಲಿ ಬರುತ್ತೆ ಈಗಲೂ. ಆದರೆ ಅವನು 100 ಜನ ಭಾರತೀಯರನ್ನ ಈ ಯುದ್ಧದಲ್ಲಿ ಕೊಂದಿದ್ದ ಅನ್ನೋ ಪಾಯಿಂಟ್. ಅಂದರೆ ಯಾರನ್ನ ಅವ್ರು ನೇಮಕ ಮಾಡಿದ್ರು, ಭಾರತೀಯರ ಕೊಲೆಗಡುಕನನ್ನು ಕಾಂಗ್ರೆಸ್ ಸ್ಥಾಪಕನಾಗಿ ಮಾಡಿದ್ರು. ಆ ಕಾಂಗ್ರೆಸ್ನವ್ರಿಗೆ ಮಂದಗಾಮಿಗಳಾದವರು ಸಪೋರ್ಟ್ ಕೊಡ್ತಾರೆ ಅಂದರೆ ಮಂದಗಾಮಿಗಳು ಸ್ವಾತಂತ್ರ್ಯ ಹೋರಾಟಗಾರರೇ ಅಂತ ಪ್ರಶ್ನೆ ಬರುತ್ತೆ. ಇದು ನನ್ನ ಮೂಲಭೂತವಾದ ಪ್ರಶ್ನೆ. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ 2 ಧಾರೆಗಳಿದೆ ಅಂತ ನಾನು ಹೇಳೋದೇ ಇಲ್ಲ. ನಾನು ಆ್ಯಕ್ಚುಲಿ ಇರೋದೇ ಒಂದು ಧಾರೆ, ಅದು ರಕ್ತದ ಧಾರೆ, ಅದು ರುದಿರಾಭಿಷೇಕದ ಧಾರೆ. ಚಂದ್ರಶೇಖರ್ ಪಾಟೀಲ್ರು ಈ ಜ್ಞಾನಪೀಠ ಪ್ರಶಸ್ತಿ ಬಂದಾಗ ಒಂದು ಮಾತು ಹೇಳಿದ್ರು. ಬೇಂದ್ರೆಯವರು, ಕುವೆಂಪು ಅವರು, ಕಾರಂತರು ಈ 3 ಜನ ಜ್ಞಾನಪೀಠವನ್ನು ಪಡ್ಕೊಂಡವರು.
ಮುಂದೆ ಬಂದವರೆಲ್ಲ ಹೊಡ್ಕೊಂಡವರು. ಬೇರೆ ಯಾವ ಮಾತು ಏನೇ ಆದ್ರೂ ಪಾಟೀಲ್ ಹೇಳಿದ ಆ ಮಾತು ಚೆನ್ನಾಗಿದೆ. ಆ್ಯಕ್ಚುಲಿ ಸ್ವಲ್ಪ ನನಗೆ ಗೋಕಾಕರ ಬಗ್ಗೆ ಒಂದು ಕನ್ಸೆಷನ್ ಕೊಡ್ಬೋದಾಗಿತ್ತೇನೋ ಅಂತ ಅನ್ಸುತ್ತೆ ಸಾಹಿತ್ಯದ ವಿದ್ಯಾರ್ಥಿಯಾಗಿ. ಯಾಕೆಂದ್ರೆ ಹಿ ವಾಸ್ ಎ ಗುಡ್ ರೈಟರ್, ನಾಟ್ ಎ ಗ್ರೇಟ್ ರೈಟರ್ ಬಟ್ ಗುಡ್ ರೈಟರ್. ಮಿಕ್ಕವ್ರನ್ನ ನೋಡಿದಾಗ ಹಾಗೆ ಅನ್ಸುತ್ತೆ, ಆಮೇಲೆ ಬಂದಿರೋಂಥ ಇವಾಗ ಇರೋರು ಮತ್ತು ಹೋಗಿರೋರು ನೋಡಿದಾಗ ಹಾಗೆ ಅನ್ಸುತ್ತೆ ಜ್ಞಾನಪೀಠ ಕೊಡುವಂಥದ್ದು ಏನಿದೆ ಅಂತ. ಹಾಗೆ ಈ ಮಂದಗಾಮಿಗಳನ್ನು ನೋಡಿದಾಗ ಸ್ವಾತಂತ್ರ್ಯದ ಲಾಭವನ್ನು ಹೊಡ್ಕೊಂಡವ್ರು ಇವರು ರಕ್ತ ಮತ್ತು ನೇಣುಗಂಬವನ್ನು ಪಡ್ಕೊಂಡವರು. ಹೀಗಾಗಿ ಪಡ್ಕೊಂಡವರ ಕಥೆಯನ್ನು ಇವರು ಬರೆದು ಹೊಡ್ಕೊಂಡವರ ಕಥೆಯನ್ನು ಅಲ್ಲಿ ಸೂಚ್ಯವಾಗಿ ಸೂಚಿಸಿದ್ದಾರೆ. ಇದು ಈ ಪುಸ್ತಕದಲ್ಲಿ ಸೂರತ್ತಿನ ಕಾಂಗ್ರೆಸ್ನ ಅಧಿವೇಶನದ ಬಗ್ಗೆ ಬರುತ್ತೆ. ಒನ್ ಆಫ್ ದಿ ಫ್ಯಾಂಟಾಸ್ಟಿಕ್ ಚಾಪ್ಟರ್. ಕಾಂಗ್ರೆಸ್ನಲ್ಲಿ ವಿಭಜನೆ ಯಾಕೆ ಬಂತು? ಇದು ಎರಡು ಸೈಕಾಲಜಿಗಳ ವಿಭಜನೆ. ಒಂದು ಬ್ರಿಟಿಷ್ ಪರ ಇದ್ದು ಒಂಥರ ನಾಟಕ ಆಡುವಂಥದ್ದು. ಈ ಬೇರೆಯವ್ರ ಮನೆ ಫಂಕ್ಷನ್ ನಡೆಯುವಾಗ ಇನ್ನು ಸಂಬಂಧವೇ ಇಲ್ಲದೆ ಇದ್ದವ್ರು ಉಸ್ತುವಾರಿ ವಹಿಸಿ ತುಪ್ಪ ಬಡ್ಸಕ್ಕೆ ಹೋಗೋ ಥರ ಸ್ವಲ್ಪ ಹಾಕಿಸ್ಕೊಳ್ಳಿ ಅಂತ ಇವ್ರ ಅಪ್ಪನ ಮನೆ ಗಂಟೆನೂ ಹೋಗುತ್ತೆ. ಅಲ್ಲಿ ಯಾರೋ ಗಂಡಿನ ತಂದೆ ಹೆಣ್ಣಿನ ತಂದೆ ಸಾಲ ಮಾಡ್ತಿರ್ತಾರೆ ಮದುವೆ. ಹಂಗೆ ಇವ್ರು ಮಾಡಿದವರು ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ. ಅವರ ಮೊದಲ 20 ವರ್ಷದ ಭಿನ್ನ ಒತ್ತಡಗಳನ್ನು ಓದಿದ್ರೆ ನಾಚಿಕೆ ಆಗುತ್ತೆ ನಮಗೆ. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ರೆಕಾರ್ಡ್ಸ್ ತೆಗೆದು ನೋಡಿ. ನಾನು ಧೈರ್ಯವಾಗಿ ಹೇಳ್ತಾ ಇದ್ದೀನಿ ಅದನ್ನು. ಕಾಂಗ್ರೆಸ್ನವ್ರು ಯಾರೋ ಬರಲಿ, ಯಾರು ಬೇಕಾದ್ರೂ ಚರ್ಚೆ ಮಾಡ್ಬೋದು ನಾಳೆ ಬಂದು. ಈಗ ಹಿಸ್ಟ್ರಿ ಬಗ್ಗೆ ನಾವು ಮಾತಾಡ್ತಾ ಇರೋದು ಆ ರೀತಿ ಮಾತಾಡ್ತಾರೆ. ಕೇಶವಚಂದ್ರ ಸೇನ್ ಯಾರ ಬಗ್ಗೆ ನಾವು ಹೊಗಳ್ತೀವಿ, ಆ ಮನುಷ್ಯ ಹೇಳ್ತಾನೆ ಈಗ ಕ್ರಿಸ್ತನ ಮತ್ತು ಪಾಶ್ಚಾತ್ಯ ಕ್ರೈಸ್ತ ವಿಚಾರದ ಒಂದು ಬೆಳಕು ಎಲ್ಲ ಭೂಖಂಡಗಳನ್ನು ದಾಟ್ತಾ ಇದೆ, ಅಲ್ಲಿ ಎಲ್ಲವನ್ನು ಬೆಳಗ್ತಾ ಇದೆ. ಅಕಸ್ಮಾತ್ ಅದು ಭಾರತದ ಮೇಲೆ ಬರುತ್ತೋ ಇಲ್ವೋ ಅಂತ ನಾನು ಕಾಯ್ಕೊಂಡಿದ್ದೆ. ಸದ್ಯ ಭಾರತದ ಮೇಲೂ ಆ ಬೆಳಕು ಬೀಳ್ತಾ ಇದೆ. ಕೇಶವಚಂದ್ರ ಸೇನ್ ಹೇಳೋ ಮಾತು. ಹೌ ಕ್ಯಾನ್ ಯು ಕನ್ಸಿಡರ್ ಕೇಶವಚಂದ್ರ ಸೇನ್ ಆಸ್ ಎ ರಿಫಾರ್ಮರ್? ಈಸ್ ಎ ಟ್ರೈಟರ್. ದೇಶದ್ರೋಹಿ ಅವನು ಕೇಶವಚಂದ್ರ ಸೇನ್ ಅಂತ ನಾನಂತೂ ಹೇಳ್ತೀನಿ. ಈಗ ನನಗೇನು ಯಾವ ಜ್ಞಾನಪೀಠನೂ ಬೇಕಾಗಿಲ್ಲ. ಇದು ಭಾರತದ ಸ್ವಾತಂತ್ರ್ಯದ ಹೋರಾಟದಲ್ಲಿ ಹೇಗೆ ನಡೀತು ಅನ್ನುವುದನ್ನು ಇವರು ಹೇಳ್ತಾರೆ ನೋಡಿ. ಬೇರೆ ಬೇರೆ ಹೋರಾಟದ ಹಂತಗಳನ್ನು ಗುರುತಿಸ್ತಾರೆ. ಅವಾಗಲೇ ನಾನು ಹೇಳಿದಂತೆ ಈ ವಾಸುದೇವ ಬಲವಂತ್ ಫಡ್ಕೆಯ ನಂತರದ 1883 ತಾನೆ ಆತ ಆಹುತಿಯಾಗಿದ್ದು. ಇದು 80ರಿಂದ ಶುರುವಾಗುತ್ತೆ. 1880ರಿಂದ 1915ನೇ ಇಸ್ವಿ ತನಕ, ಅಂದರೆ ಬರೋಬ್ಬರ ಆಲ್ಮೋಸ್ಟ್ ಸಾವರ್ಕರ್ ಅವರು ಅಂಡಮಾನ್ ಕಡೆ ಹೋಗಿರ್ತಾರೆ ಆಗಲೇ. ಆ ಕಾಲ ಇನ್ನು ಗಾಂಧಿಯವರು ಸ್ವಾತಂತ್ರ್ಯ ಚಳುವಳಿಗೆ ಅದನ್ನು ಹಾಳು ಮಾಡೋಕ್ಕೋಸ್ಕರ ಪ್ರವೇಶ ಮಾಡಿರೋದಿಲ್ಲ ಇನ್ನೂ. ಐ ಆಮ್ ಎ ವೆರಿ ಬಿಗ್ ಅಪೋನೆಂಟ್ ಆಫ್ ಗಾಂಧಿ. ಭಾಳ ಸ್ಪಷ್ಟವಾಗಿ ವೇದಿಕೆಯಲ್ಲಿ ಹೇಳ್ತಾ ಇದ್ದೀನಿ, ಗಾಂಧಿ ಬಗ್ಗೆ ಲವಲೇಶ ಗೌರವ ನನಗಿಲ್ಲ. ಸಭೆಯಲ್ಲಿ ಯಾರಾದ್ರು ಇದ್ದರೆ ಕ್ಷಮಿಸಿ ಅಂತಲೂ ಕೇಳ್ಕೊಳ್ಳಲ್ಲ. ಯಾಕಂದ್ರೆ ಕ್ಷಮಿಸೋ ವಿಚಾರ ನಾನೇನು ಮಾತಾಡ್ತಿಲ್ಲ, ಹೆಮ್ಮೆ ಪಡೋ ವಿಚಾರ ಮಾತಾಡ್ತಾ ಇದ್ದೀನಿ. ಹಾಗಾಗಿ ಅದು ಬರುತ್ತೆ, ಮುಂದಿನ ದಿನಗಳಲ್ಲಿ ಪುಸ್ತಕ ಬಂದಾಗ ಗೊತ್ತಾಗುತ್ತೆ ನಂದು. ಆಮೇಲೆ ಬಾರಿಸಾಲ್ನ ಹೋರಾಟವನ್ನು ಕೊಡ್ತಾರೆ, ಕಲ್ಕತ್ತಾ ಕಾಂಗ್ರೆಸ್ ಬಗ್ಗೆ ಕೊಡ್ತಾರೆ. ಬೇರೆ ಯಾವ ಪುಸ್ತಕದಲ್ಲೂ ಸಿಗದೇ ಇರೋ ಒಂದು ಅಂಶವನ್ನು ಏನು ಸೇರಿಸ್ತಾರೆ ಅಂದರೆ ಮದ್ರಾಸ್ನಲ್ಲಿ ಸ್ವದೇಶಿ ಗುಂಜಾರವ. ಇದನ್ನು ಓದ್ಬಿಟ್ಟು ಡಾಕ್ಟರ್ SR ಲೀಲಾ ಅವರಂತೂ ತುಂಬ ಸಂತೋಷ ಪಟ್ಬಿಟ್ರು. ಯಾಕೆ ಅಂದರೆ ಚಿದಂಬರಂ ಪಿಳ್ಳೈ ಮತ್ತು ಇನ್ನೊಬ್ಬರು ಅವರು ಸ್ವದೇಶಿ ನೇವಿಗೇಷನ್ ಸ್ಟೀಮ್ ಕಂಪನಿಯನ್ನು ಆರಂಭ ಮಾಡಿದ್ರಲ್ಲ, ಬ್ರಿಟಿಷರಿಗೆ ಸ್ವದೇಶಿ ಮೂಲಕ ಉತ್ತರ ಕೊಡ್ತೀವಿ ಅಂದರೆ. ನಾನು ಇದ್ರ ಬಗ್ಗೆ ಹಿಂದೆ ಪ್ರತಾಪ್ ಸಿಂಹ ಹೇಳಿದ್ರು ಅಂತ ಹೇಳಿ ವಿಜಯ ಕರ್ನಾಟಕಕ್ಕೆ ಅಂತ ಕಾಣುತ್ತೆ ಒಂದು ಲೇಖನ ಬರೆದಿದ್ದೆ. ಇದು ರಾಷ್ಟ್ರೀಯ ಹೋರಾಟದ ಸಾಮಗ್ರಿಯಿಂದ ತುಂಬಿ ತುಳುಕುತ್ತಿರುವ ಭಾರಿ ಹಡಗು ಅಂತ ಬರೆದಿದ್ದೆ ಈ ಪುಸ್ತಕದ ಬಗ್ಗೆ. ಆ ಹಡಗಿನಲ್ಲಿ ವಿಪರೀತ ಸಾಮಗ್ರಿ ತುಂಬಿದ್ರೆ ಲೋಡ್ ಹಿಂಗೆ ಆಗ್ತಿರುತ್ತಲ್ಲ ಒಂದು ವೆಹಿಕಲ್ಲು, ಆ ಥರ ತುಂಬಿ ತುಳುಕ್ತಿದೆ. ಆ ಚಿದಂಬರಂ ಪಿಳ್ಳೈ ಇವ್ರು ತಗೊಂಬಂದಿರೋದು. ಯಾಕೆಂದ್ರೆ ಅವನು ಸೌತಲ್ಲಿರೋನು, ಅವನೇನು ಬಾಗಾಜತಿನ ಮೀಟ್ ಮಾಡಿಲ್ಲ. ಬಂಗಾಳಿ ಕ್ರಾಂತಿಕಾರಿಗಳದ್ದು ಒಂದು ಗುಂಪು, ಮಧ್ಯ ಭಾರತ ಸೆಂಟ್ರಲ್ ಪ್ರಾವಿನ್ಸ್ ಅವ್ರದ್ದು ಒಂದು ಗುಂಪು, ಉತ್ತರ ಪ್ರದೇಶದಲ್ಲಿರೋರ್ದು ಒಂದು. ಆ ಉತ್ತರ ಪ್ರದೇಶದವ್ರು ಕಂಡ್ರೆ ಬಂಗಾಳದವ್ರಿಗಾಗಲ್ಲ, ಬಂಗಾಳದವ್ರು ಕಂಡ್ರೆ ಉತ್ತರ ಪ್ರದೇಶದವ್ರಿಗಾಗಲ್ಲ. ಎಲ್ಲ ಬರ್ದಿದ್ದಾರೆ ಅವರು ಅದರಲ್ಲಿ. ಆಜಾದ್ ಬುಕ್ಕಲ್ಲೂ ಬರುತ್ತೆ ಇದು. ದೆಹಲಿನಲ್ಲಿ ಬೇರೆ ಬೇರೆ ಸಂಘಟನೆಗಳವ್ರು ಸೇರಿಕೊಂಡು ಅವ್ರನ್ನೆಲ್ಲ ಐಕ್ಯ ಮಾಡುವ ಪ್ರಯತ್ನವನ್ನು ಪಾಪ ಚಂದ್ರಶೇಖರ್ ಆಜಾದ್ ಮಾಡ್ತಾರೆ. ಕ್ರಾಂತಿಕಾರಿಗಳಲ್ಲಿ ಅನೈಕ್ಯ ಇರಲಿಲ್ಲ ಅಂತ ನೀವು ತಿಳ್ಕೊಬೇಡಿ. ಅವ್ರದ್ದೊಂದು ಪಂಜಾಬಿಗಳದ್ದು ಮೇಲೆ. ಇದೆಲ್ಲ ಹೇಳುವ ಭರದಲ್ಲಿ ದಕ್ಷಿಣ ಭಾರತದಲ್ಲಿ ಕ್ರಾಂತಿ ಹೋರಾಟ ಏನಾಗ್ತಿತ್ತು ಅಂತ ಯಾರೂ ಹೇಳಲ್ಲ. ಸೌತ್ ಇಂಡಿಯಾದಲ್ಲಿ ಏನೂ ಆಗಲೇ ಇಲ್ವೇನೋ ಅನ್ನುವ ಚಿತ್ರಣ ನಮಗೆ ಬಂದ್ಬಿಡುತ್ತೆ. ಕಿತ್ತೂರು ಚೆನ್ನಮ್ಮ ಮತ್ತು ವೀರಪಾಂಡ್ಯ ಕಟ್ಟಾಬೊಮ್ಮನ್ ಅವ್ರದ್ದೆಲ್ಲ ಕಾಲ ಆದಮೇಲೆ ಇಲ್ಲ, ಇಲ್ಲೂ ಕೂಡ ಸ್ವದೇಶಿ ಆಂದೋಲನ ಎಷ್ಟು ಜೋರಾಗಿತ್ತು ಅನ್ನೋದನ್ನು ಅವರು ಸುಬ್ರಹ್ಮಣ್ಯ ಭಾರತಿಯವರ ಪ್ರಸಂಗದಲ್ಲಿ ತರ್ತಾರೆ. ಯೋಗಿ ಅರವಿಂದರು ಮತ್ತು ಸುಬ್ರಹ್ಮಣ್ಯ ಭಾರತಿಯವರ ಮಿತ್ರತ್ವ, ಅವರಿಬ್ಬರು ಒಟ್ಟಿಗೆ ಕಲ್ತಿದ್ದು, ವೇದಗಳನ್ನು ಅಧ್ಯಯನ ಮಾಡಿದ್ದು, ಕ್ರಾಂತಿ ಹೋರಾಟದಲ್ಲಿ ಭಾಗವಹಿಸಿದ್ದು, ಮತ್ತು ಸುಬ್ರಹ್ಮಣ್ಯ ಭಾರತಿಯವರ ಕವನಗಳು, ಭಾರತೀಯಾರ್ ಅಂತೀವಲ್ಲ ತಮಿಳುನಾಡಲ್ಲಿ, ಅದನ್ನೆಲ್ಲ ತರ್ತಾರೆ. ಹೀಗಾಗಿ ಇಡೀ ದೇಶದಲ್ಲಿ ಜನ ರಕ್ತವನ್ನು ಚೆಲ್ಲಿದ್ರು. ಅವರೆಲ್ಲರೂ ರಕ್ತವನ್ನು ಚೆಲ್ಲುತ್ತಾ ಹೋದರು.
ದಶಕಗಳ ಗಟ್ಟಲೆ ಅವರು ಪ್ರಾಣಾಹುತಿಯನ್ನು ಆತ್ಮಾಹುತಿಯನ್ನು ಮಾಡಿಕೊಂಡ್ರು. ಚಿಕ್ಕವರು ದೊಡ್ಡವರು ಅನ್ನುವ ಭೇದವಿಲ್ಲದೆ, ಹೆಣ್ಮಕ್ಳು ಗಂಡ್ಮಕ್ಳು ಅನ್ನುವ ಭೇದವಿಲ್ಲದೆ, ಜಾತಿ ಪಂಥದ ಭೇದವಿಲ್ಲದೆ ಅನ್ನುವುದನ್ನು ಅವರು ಇಡೀ ಪುಸ್ತಕದಲ್ಲಿ ತಂದಿದ್ದಾರೆ. ಇದು ಇಂಗ್ಲೀಷ್ನಲ್ಲಿ ಒಂದು ಮತ್ತೆ ವಿವೇಕಾನಂದರನ್ನು ತರ್ತಾರೆ. ಇದೆಲ್ಲಕ್ಕೂ ಸ್ಫೂರ್ತಿ ವಿವೇಕಾನಂದರು. ಇವನಿಗೆ ಈ ಭಾಗ ಜತಿನ್ಗೆ ಸ್ಫೂರ್ತಿ ವಿವೇಕಾನಂದರು. ಮತ್ತು ವಿವೇಕಾನಂದರನ್ನು ನಾವು ಕಂಡಿದ್ದ, ಅದಾದಮೇಲೆ ಬದುಕಿ ಉಳಿದಿದ್ದು ಸಿಸ್ಟರ್ ನಿವೇದಿತಾಯಿಂದ ಅವನು ಸಹೋದರಿ ನಿವೇದಿತಾಯಿಂದ ಈ ಕ್ರಾಂತಿಯ ಒಂದು ಸಂದೇಶವನ್ನು ಅಥವಾ ಒಂದು ಆದೇಶವನ್ನು ಅವನು ಪಡಿತಾನೆ. ಪುಲಿನ್ ಬಿಹಾರಿಯಿಂದ ಪಡಿತಾನೆ. ಅದನ್ನು ತುಂಬ ಕಣ್ಣಿಗೆ ಕಟ್ಟುವಂತೆ ಅವರು ವರ್ಣಿಸಿದ್ದಾರೆ. ಈ ಎಲ್ಲ ಹೋರಾಟಗಳನ್ನು ಅವರ ಪುಸ್ತಕದಲ್ಲಿ ತರ್ತಾರೆ. ಮತ್ತು ರುಧಿರಾಭಿಷೇಕ ಅನ್ನೋ ಪದ ಆ ಸಿಸ್ಟರ್ ನಿವೇದಿತಾ ಅವರ ಒಂದು ಉಪದೇಶದಲ್ಲಿ ಅವನಿಗೆ ಸಿಗತ್ತೆ. ಮತ್ತೆ ಮತ್ತೆ ರಿಪೀಟ್ ಆಗುವಂಥ ಮಾತೇನು ಅಂತ ಹೇಳಿದ್ರೆ ಆ ರಕ್ತದ ಮಾತು. ಮತ್ತು ಆವಾಗಲೇ ಹೇಳಿದಂತೆ ಅರವಿಂದರ ಬಗ್ಗೆ ಅವರು ಹೇಳ್ತಾರೆ. ಈ ಪುಸ್ತಕವನ್ನು ಅವರು 5 ಭಾಗ ಮಾಡ್ಕೊಂಡಿದ್ದಾರೆ. ಉಗಮ, ಉದ್ದೀಪನ, ಉದ್ಘೋಷ, ಉತ್ಕ್ರಾಂತಿ, ಉತ್ಸರ್ಗ. ಎಲ್ಲ ಇದರಲ್ಲೂ ಕೂಡ ಅದೇ ರೀತಿ ಇದೆ. ಅದಮ್ಯದಲ್ಲೂ ಕೂಡ ಅದೇ ರೀತಿ ಇದೆ. ಆ ರೀತಿ 5 ಭಾಗಗಳಲ್ಲಿ ಇದೆ. ಪಂಚಖಂಡಗಳು. 5 ಖಂಡಗಳಲ್ಲಿ ಪಂಜಾಬಿನಲ್ಲಾಗೋದು, ಉತ್ತರ ಪ್ರದೇಶದಲ್ಲಾಗೋದು, ಬಂಗಾಳದಲ್ಲಾಗೋದು, ದಕ್ಷಿಣ ಭಾರತದಲ್ಲಾಗೋದು, ಜತೀನನ ಜೀವನವನ್ನೇ ಇಟ್ಕೊಂಡು ಅವನ ಸಹಕಾರಿಗಳು ಮಾಡುವಂಥ ಹೋರಾಟ ಏನಿದೆ ಅದನ್ನು ನೋಡ್ತಾರೆ. ಯಾಕೆ ಇವರು ಈ ಸಬ್ಜೆಕ್ಟನ್ನು ಪಿಕ್ ಮಾಡಿದ್ದಾರೆ ಅಂದರೆ, ಭಾರತದ ಕ್ರಾಂತಿಯ ಹೋರಾಟದಲ್ಲಿ ಬಂಗಾಳ ವಿವೇಕಾನಂದರು ಮತ್ತು ಅರವಿಂದರ ನಂತರ ಸೃಷ್ಟಿ ಮಾಡಿದ ಅತಿ ದೊಡ್ಡ ಕ್ರಾಂತಿಯ ಚೈತನ್ಯ ಅಂದರೆ ಈ ಭಾಗ ಜತಿನ್ ಅನ್ನೋದು ದಕ್ಷಿಣ ಭಾರತದವ್ರಿಗೆ ಗೊತ್ತಿಲ್ಲ, ಕನ್ನಡದ ಓದುಗರಿಗೆ ಗೊತ್ತಿಲ್ಲ. ಭಗತ್ ಸಿಂಗು, ಚಂದ್ರಶೇಖರ್ ಆಜಾದ್ ಬಗ್ಗೆ ಅಲ್ಲಿ ಇಲ್ಲಿ ಒಂದಷ್ಟು ಬರುತ್ತೆ. ಇದಕ್ಕೆ ಯಾಕೆ ನಮಗೆ ಭಾಗ ಜತಿನ್ ಮತ್ತು ಬೇರೆ ಬಂಗಾಳಿ ಕ್ರಾಂತಿಕಾರಿಗಳು ಈಗ ಗೊತ್ತಿಲ್ಲ ಅಂದರೆ, ಸ್ವಾತಂತ್ರ್ಯ ಬಂದ ಮೇಲೆ ಅಲ್ಲಿ ಆಳಿದಂತಹ ಕಾಂಗ್ರೆಸ್ನ ಆಡಳಿತ, ಆಮೇಲೆ ಬಂದಂಥ ಜ್ಯೋತಿ ಬಸು ಇತ್ಯಾದಿ ಕಮ್ಯುನಿಸ್ಟ್ ಆಡಳಿತ, ಇವಾಗಿರುವಂಥ ಮಮತಾ ಬ್ಯಾನರ್ಜಿ ಆಡಳಿತ, ಇದು ಯಾವುದೂ ಬಂಗಾಳ ಕ್ರಾಂತಿಕಾರಿಗಳ ಭೂಮಿ ಅನ್ನುವ ಐಡಿಯಾನ ಸ್ವಾತಂತ್ರ್ಯೋತ್ತರ ಕಾಲದ ಓದುಗರಿಗೆ, ವಿದ್ಯಾರ್ಥಿಗಳಿಗೆ ಕೊಡಲೇ ಇಲ್ಲ. ಆ ಕೊರತೆಯನ್ನು ಇವರು ಮಾಡಿದ್ರು. ಅಂದರೆ ಬಂಗಾಳಿನಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಕಾದಂಬರಿಗಳು ಬಂದಿವೆ. ಅದಕ್ಕಿಂತಲೂ ಸಶಕ್ತವಾಗಿ ಬಂಗಾಳಿಗೆ ಈ ಪುಸ್ತಕ ಅನುವಾದ ಆದರೆ ಬಂಗಾಳಿಗಳು ಖುಷಿ ಪಡ್ತಾರೆ. ಅಷ್ಟು ಅಥೆಂಟಿಕ್ ಆಗಿ ರುದ್ರಾಭಿಷೇಕ ಬಂದಿದೆ. ಇದು ಇಂಗ್ಲೀಷಿಗಾಗತ್ತೆ, ಹಿಂದಿಗಾಗತ್ತೆ. ಬಂಗಾಳಿಗಾದರೆ ಇವ್ರು ಯಾರೋ ಬಂಗಾಳಿ ಸಮಾಜವನ್ನೇ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಬರೆದಿರೋರು ಅನ್ನುವಂಥ ರೀತಿಯಲ್ಲಿ ಜನಗಳಿಗೆ ಹೊಳೆಯುವ ರೀತಿಯಲ್ಲಿ ಅವರು ಈ ಪುಸ್ತಕವನ್ನು ಬರೆದಿದ್ದಾರೆ. ಮತ್ತು ಇಲ್ಲಿ ಅವಾಗಲೇ ಹೇಳಿದಂತೆ ಭಾಗ ಜತಿನ್ ಅನ್ನುವ ವ್ಯಕ್ತಿ ಮತ್ತು ಅವನ ತಂಡ ಅದು ನಿರ್ಮಾಣ ಆಗೋದಕ್ಕೆ ಬೇಕಾದಂತಹ ಕಾಲ ಏನೋ, ದೇಶ ಏನೋ, ಪರಿಸ್ಥಿತಿಗೇನೋ, ಅವನನ್ನು ಪ್ರಭಾವಿಸಿದಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ಯಾರೋ, ಅದು ವಿವೇಕಾನಂದರಿರ್ಬೋದು, ಸಿಸ್ಟರ್ ನಿವೇದಿತಾ, ಅರವಿಂದರು, ಎಲ್ಲರ ಬೇರೆ ಬೇರೆ ಯೋಗಿಗಳು, ಅವನ ಆಧ್ಯಾತ್ಮಿಕ ಗುರುಗಳು, ಎಲ್ಲರ ಉಲ್ಲೇಖವನ್ನು ಈ ಪುಸ್ತಕದಲ್ಲಿ ಅವರು ತರ್ತಾರೆ. ಮತ್ತು ಶಿವಾಜಿಯ ಉಲ್ಲೇಖವನ್ನು ಕೂಡ ತರ್ತಾರೆ. ಉದಾಹರಣೆಗೆ ದೇವಸ್ಕರ್ ಅನ್ನೋಂಥ ಹುಡುಗ ಸ್ವಾಮಿ ವಿವೇಕಾನಂದರನ್ನು ಭೇಟಿ ಮಾಡೋಕ್ಕೆ ಪದೇ ಪದೇ ಬೇಲೂರು ಮಠಕ್ಕೆ ಹೋಗ್ತಾ ಇದ್ದಂತೆ. ಬೇಲೂರು ಅಂದರೆ ಕಲ್ಕತ್ತಾ ಹತ್ರ ಬೇಲೂರು. ಅವನಿಗೆ ವಿವೇಕಾನಂದರು ಒಂದು ಸತಿ ಹೇಳಿದರು ಅಂತ ಇವ್ರು ಕೋಟ್ ಮಾಡ್ತಾ ಇದ್ದಾರೆ. ಭಾರತವೀಗ ಸಿಡಿಮದ್ದಿನ ಬೃಹತ್ ಗುಡಾಣವಾಗುವುದನ್ನು ನಾನು ಕಾಣಬಯಸುತ್ತೇನೆ ಅಂತ. ಆಮೇಲೆ ಅದನ್ನು ಹೇಳಬೇಕಾದ್ರೆ ಅವರು ವಿದೇಶಗಳಿಂದ ಬಂದಿರುವ ಕ್ರಾಂತಿಕಾರಿಗಳ ಸಾಹಿತ್ಯವನ್ನು ಇವರೆಲ್ಲ ಓದ್ತಾ ಇದ್ರು. ಆವಾಗ ಅವರು ವಿಲಿಯಂ ಡಿಗ್ಬಿಯ ಪ್ರಾಸ್ಪರಸ್ ಬ್ರಿಟಿಷ್ ಇಂಡಿಯಾ ಪುಸ್ತಕವನ್ನು ಇಟ್ಕೊಂಡು ಬರೆದಿರುವಂಥ ಒಂದು ಪುಸ್ತಕ ದೇಶೀಯರ್ ಕಥಾ ಅನ್ನುವ ಬ್ರಿಟಿಷ್ ಪುಸ್ತಕ, ಒಂದು ಬಂಗಾಳಿ ಪುಸ್ತಕ ಇದೆಯಲ್ಲ, ಅದು ಯುವಕರಿಗೆ ಒಂದು ಅರ್ಥಶಾಸ್ತ್ರದ ಪಠ್ಯಪುಸ್ತಕವಾಯಿತು. ಬ್ರಿಟಿಷರು ಆರ್ಥಿಕವಾಗಿ ಭಾರತವನ್ನು ಲೂಟಿ ಹೊಡೆಯುತ್ತಿದ್ದ ಪರಿಯನ್ನು ಮನಮುಟ್ಟುವಂತೆ, ಆವೇಶ ಹುಟ್ಟುವಂತೆ ವಿವರಣೆ ಮಾಡ್ತಾ ಇದ್ದಿದ್ದು ದೇವಸ್ಕರನ ಒಂದು ವಿಶೇಷತೆ ಆಗಿತ್ತು. ಅದಕ್ಕೆ ಅವಾಗ ಹೇಳಿದ್ದು ಇದು ಒಂದು ದೊಡ್ಡ ಕಾದಂಬರಿಗಳಿರುತ್ತಲ್ಲ, ಅಂದರೆ ಎಪಿಕ್ ನಾವೆಲ್ಸ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ. ಅದಕ್ಕೆ ಎಪಿಕ್ ನಾವೆಲ್ಸ್ ಅಂತ ಕರೀತಾರೆ. ಈಗ ಹೋಲಿಕೆಯಲ್ಲಿ ನಾನು ಹೇಳ್ತಾ ಇರೋದು ಗುಣಾತ್ಮಕವಾಗಲ್ಲ, ಹೋಲಿಕೆಯಲ್ಲಿ ಹೇಳ್ತಾ ಇರೋದು. ಈಗ ಟಾಲ್ಸ್ಟಾಯ್ ಅವರ ವಾರ್ ಆ್ಯಂಡ್ ಪೀಸ್ ಇದೆ. ವಾರ್ ಆ್ಯಂಡ್ ಪೀಸು 3 ವಾಲ್ಯೂಮ್ ಕಾದಂಬರಿ. ಅನೇಕ ನೆಪೋಲಿಯನ್ ಯುದ್ಧವನ್ನು ಮಾಡಿದ್ಮೇಲೆ ಏನೇನಾಯಿತು ಆ ಪ್ರದೇಶದಲ್ಲಿ ಅಂತ ಡೀಟೇಲ್ ಆಗಿ ಒಂದು ಕುದುರೆ, ಒಂದು ಮನೆ, ಒಂದು ಗುಡಿಸ್ಲಿಂದ ಹಿಡಿದು ಎಲ್ಲವನ್ನೂ ವಿವರಿಸ್ತಾರೆ. ಇಲ್ಲೂ ಕೂಡ ಹಾಗೆ ರಾಜನಿಂದ ಹಿಡಿದು ರಂಕನವರೆಗೆ
ರೈತನಿಂದ ಹಿಡಿದು ಕಾರ್ಮಿಕನವರೆಗೆ ಎಲ್ಲರ ಜೀವನದ ಚಿತ್ರಣವನ್ನು ಆ 20-30 ವರ್ಷಗಳ 40 ವರ್ಷಗಳ ಚಿತ್ರಣವನ್ನು ಸಮಗ್ರವಾಗಿ ಇವರು ಕಟ್ಟಿಕೊಟ್ಟಿದ್ದಾರೆ. ಸಮಗ್ರ ಅಂತ ಯಾಕೆ ಹೇಳ್ತಾ ಇದ್ದೀನಿ, ರೌಂಡ್ ಕ್ಯಾರೆಕ್ಟರ್ ಅಂತ ಹೇಳಿದ್ನಲ್ಲ ಆ ಅರ್ಥದಲ್ಲಿ ನಾನು ಹೇಳ್ತಾರೆ. ರೌಂಡ್ ಕ್ಯಾರೆಕ್ಟರ್ ಅನ್ನೋ ಅರ್ಥದಲ್ಲಿ ಅವರು ಕೊಡ್ತಾರೆ. ಅಂದರೆ ಜತಿನ್ ಪಾತ್ರವನ್ನು ಕೊಡ್ತಾರೆ, ಅವಾಗಲೇ ತಿಲಕರು ಹೆಂಗೆ ಬೆಳೆದ್ರು ಅಂತ ಕೊಡ್ತಾರೆ. ಕಾಂಗ್ರೆಸ್ನಲ್ಲಿ ಯಾಕೆ 2 ಗುಂಪುಗಳಾಯಿತು, ಅದರ ಹಿನ್ನೆಲೆ ಏನು ಅನ್ನುವುದರ ವಿವರಣೆಗಳು ಅದರಲ್ಲಿ ಆ ಸೂರತ್ತಿನ ಪ್ರಸಂಗದ ಹಿನ್ನೆಲೆಯಲ್ಲಿ ತುಂಬ ಡೀಟೇಲ್ ಆಗಿ ಬರುತ್ತೆ. ಇದು ಈ ಪುಸ್ತಕದ ತುಂಬ ಏನು ಹೇಳ್ತೀರಾ ವಿಶೇಷವಾದ ಮಾತು. ಒಟ್ಟಿನಲ್ಲಿ ವಾಸುದೇವ್ ಬಲ್ವಂತ್ ಫಡ್ಕೆ ಆದಮೇಲೆ ಬಂದಂಥ ಈ ಲಾಲ್ ಬಾಲ್ ಪಾಲ್ ಹೋರಾಟ ಇದೆಯಲ್ಲ, ಅದರ ಒಂದು ಸಾರಾಂಶವನ್ನು ಹಿಂಡಿ ಕೊಟ್ಟಿದ್ದಾರೆ. ಅದು ಬಹಳ ಇಂಪಾರ್ಟೆಂಟ್ ಆಗಿರೋ ಪಾಯಿಂಟ್. ಅಂದರೆ ಇದನ್ನು ಅವ್ರು ಹೇಳಿರೋ ಎಲ್ಲ ಪಾಯಿಂಟ್ ಜೊತೆಗೆ ಹೇಳ್ಬೋದು, ಅದು ಟೆಕ್ಸ್ಟ್ ಬುಕ್ ಥರ. ಅಂದರೆ ಅನೇಕ ಸಂಗತಿಗಳನ್ನು ತಿಳ್ಕೊಳ್ಳೋ ದೃಷ್ಟಿಯಿಂದ ಕೂಡ ಇದನ್ನು ನಾವು ನೋಡುವ ಸಾಧ್ಯತೆ ಇದೆ. ಇದನ್ನು ಹೇಳುವಾಗಲೇ ಭಾರತೀಯ ಸಮಾಜದಲ್ಲಿ ಇರುವಂಥ ಅಸಮಾನತೆ, ಸಮಾಜದಲ್ಲಿರುವಂಥ ಮೇಲು ಕೇಳಿದ ಭಾವ, ಅದನ್ನು ಕೂಡ ಎಲ್ಲ ಪುಸ್ತಕಗಳಲ್ಲೂ ಕೊಟ್ಟಿದ್ದಾರೆ. ಬೇರೆ ಬೇರೆ ರೀತಿಯಾಗಿ ಕೊಟ್ಟಿದ್ದಾರೆ ಅಷ್ಟೇ, ಅದನ್ನು ಏನು ಭಾಳ ಡೈರೆಕ್ಟಾಗಿ ಕೊಟ್ಟಿದ್ದಾರೆ ಅಂತಲ್ಲ. ಉದಾಹರಣೆಗೆ ಅಜೇಯದಲ್ಲಿ ಒಂದು ಬೆಲ್ಲದ ಉಂಡೆ, ಅದು ಇರೋದೇ ಪಾಪ ಒಂದು ಬೆಲ್ಲದ ಉಂಡೆ. ಅವನು ರಣಜಿತ್ ಅಂದರೆ ಭಗತ್ ಸಿಂಗ್, ಅವನು ಅದನ್ನು ತೊಗೊಂಡ್ಬಿಟ್ಟು ತಿನ್ನಕ್ಕೆ ಹೋಗ್ತಾನೆ. ಅವರು ಚಂದ್ರಶೇಖರ್ ಆಜಾದ್ ನಡುವೆ ಒಂದು ಬೆಲ್ಲದ ಉಂಡೆಗೋಸ್ಕರ ಕಿತ್ತಾಟ ಆಗುತ್ತೆ. ಅದು ಇಲ್ಲ, ತಿನ್ನಕ್ಕೇನು ಇಲ್ಲ ಅಲ್ಲಿ. ಆವಾಗ ಒಂದು ಬಚ್ಚಲು, ಹಳೆಯ ರೂಮ್ಗಳು ನಿಮ್ಗೆ ನೆನಪಿದ್ರೆ ಗೊತ್ತಿರುತ್ತೆ, ಒಂದು ರೂಮು ಒಳಗಡೆ ಒಂದು ಬಚ್ಚಲು ಮನೆ ಅಲ್ಲ, ಒಂದು ಬಚ್ಚಲು, ಅಲ್ಲಿಗೆ ಹೋಗಿ ಇದು ಬಿದ್ದುಬಿಡುತ್ತೆ. ಏನು ಮುಲಾಜಿಲ್ಲದೆ ಅದನ್ನು ತೊಗೊಂಡೋಗಿ ತೊಳ್ಕೊಂಡ್ಬಿಟ್ಟು ಆಜಾದ್ ಬ್ಯಾಗ್ ಹಾಕೋತಾರೆ. ತೊಳೆದಿರಲ್ಲ, ಭಗತ್ ಸಿಂಗ್ ತೊಳಿ ಅಂತ ಹೇಳೋದು, ಹಂಗೆ ತಿಂತಾರೆ. ಇದು ಆ ಬಾಂಧವ್ಯ ಇದೆಯಲ್ಲ ಅದನ್ನು ತೋರಿಸುತ್ತೆ. ಮುಂದೆ ಬಂದ ಕಮ್ಯುನಿಸ್ಟ್ ಚಳವಳಿ ಚಂದ್ರಶೇಖರ್ ಆಜಾದ್ ಮೇಲಿರೋ ಜನಿವಾರವನ್ನು ಗಮನಿಸಿ, ನಾನು ಎಲ್ಲವನ್ನೂ ಹೇಳ್ತೀನಿ, ಯಾಕಂದ್ರೆ ಇವತ್ತೇ ಸತ್ರು ನನಗೆ ಯೋಚನೆ ಇಲ್ಲ, ಸತ್ಯವನ್ನೇ ಹೇಳಬೇಕು ಅಂತ ನಾನು ನಂಬಿರುವಂಥ ಮನುಷ್ಯ. ಅವನ ಜನಿವಾರ ಅವನನ್ನು ಕ್ರಾಂತಿಕಾರಿಗಳ ಬಗ್ಗೆ ಉತ್ತರ ಭಾರತದಲ್ಲಿ ಚರ್ಚೆ ಮಾಡಿದಂತೆ ಮಾಡ್ತು ಅಂತ ನಾನು ಘೋಷಣೆ ಮಾಡ್ತೀನಿ. ಇದೇ ಕಾರಣ, ಜಾತಿ ಕಾರಣಕ್ಕೋಸ್ಕರ, ಬೇರೆ ಇನ್ನೇನು ಕಾರಣ ಇಲ್ಲ. ಯಾಕೆಂದರೆ ಉತ್ತರ ಪ್ರದೇಶದಲ್ಲಿ ಅಥವಾ ಮಧ್ಯಪ್ರದೇಶದಲ್ಲಿ ಏನು ಹೇಳೋದಕ್ಕೆ ಕಾರಣ ಇತ್ತು, ಅವನನ್ನು ಇಷ್ಟು ನೆಗ್ಲೆಕ್ಟ್ ಮಾಡೋದಕ್ಕೆ ಏನು ಕಾರಣ ಇತ್ತು ಅಂದರೆ, ಸ್ವಾತಂತ್ರ್ಯ ನಂತರದಲ್ಲಿ ಹೋರಾಟಗಾರರನ್ನು ಜಾತಿ ವಿಂಗಡಣೆಯ ಪಟ್ಟಿಯಲ್ಲಿ ನೋಡೋದಕ್ಕೆ ಶುರು ಮಾಡಿದ್ರು. ಇದು ಬಹಳ ದೊಡ್ಡ ಘೋರ ಅನ್ಯಾಯವನ್ನು ಮಾಡಿದ್ರು, ಎಲ್ಲರಿಗೂ ಮಾಡಿದ್ರು, ಬರೀ ಬ್ರಾಹ್ಮಣರಿಗೆ ನಾನು ಹೇಳ್ತಿಲ್ಲ, ಎಲ್ಲರಿಗೂ ಈ ರೀತಿಯದನ್ನು ಆಗ 50-60 ವರ್ಷ ಅಧಿಕಾರದಲ್ಲಿದ್ದವರು ಮಾಡಿದರು. ಆಗಲೇ ನಾಗರಾಜ್ ಅವ್ರು ಹೇಳಿದ ಮಾತಿಗೆ ಒಂದು ಮಾತನ್ನು ಜೋಡಿಸ್ಬೇಕು. ಅವಾಗ ನಾನು ವಾದಿರಾಜ್ ಅವ್ರಿಗೆ ಮೆಸೇಜ್ ಕೂಡ ಮಾಡಿದೆ, ಅವರು ಹೊರಗೆ ಹೋಗಿ ಬಂದರು. ಅದೇನು ಅಂದರೆ, ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಒಂದು ಕ್ರಾಂತಿಧಾರೆಯನ್ನು ಗುರುತಿಸೋದಾದರೆ ಇನ್ನೊಂದು ಸಾಮಾಜಿಕ ಪರಿವರ್ತನೆಯ ಧಾರೆ ಇದೆ. ಮತ್ತು ಸ್ವಲ್ಪ ಬರುತ್ತೆ, ಇದರಲ್ಲೂ ಕೂಡ ಬರುತ್ತೆ. ಅಂದರೆ ನೀವು ಈ ಪಾಸಿಟಿವ್ ಆಗಿ ಮಾಡಿರೋ ಹೋರಾಟ ಇದೆ ಅಲ್ವಾ, ಪುಲೆಯವ್ರು ಇರ್ಬೋದು, ಅದಕ್ಕಿಂತ ಮುಂಚೆ ಬಂದ ದಯಾನಂದ ಸರಸ್ವತಿ ಇರ್ಬೋದು, ಅಂಬೇಡ್ಕರ್ ಇರ್ಬೋದು, ನಮ್ಮ ಕರ್ನಾಟಕದಲ್ಲಿ ಮಾಡಿರುವಂಥ ಬೇರೆ ಬೇರೆ ಹೋರಾಟಗಳಿರ್ಬೋದು, ಇದು ನಮ್ಮ ಫ್ರೀಡಮ್ ಮೂಮೆಂಟಿಂದೇ ಭಾಗ. ಇದು ಹಾಗೆ ಸಾಮಾನ್ಯವಾಗಿ ನಾವು ನೋಡಲ್ಲ. ಯಾರೋ ಕ್ರಾಂತಿಶಾಸ್ತ್ರವನ್ನು ಇಟ್ಕೊಂಡು ಸಾಹಿತ್ಯವನ್ನು ಅಧ್ಯಯನ ಮಾಡ್ತಾರೆ, ಯಾರೋ ಅಹಿಂಸಾ ಶಾಸ್ತ್ರವನ್ನು ಇಟ್ಕೊಂಡು ಸಾಹಿತ್ಯವನ್ನು ಅಧ್ಯಯನ ಮಾಡ್ತಾರೆ. ಅವ್ರು ಮಿಸ್ ಮಾಡ್ಕೊಳ್ಳೋ ಪಾಯಿಂಟ್ ಏನಂದರೆ, ನಿನ್ನೆ ನಮ್ಮ ಸ್ನೇಹಿತರು ಯಾರೋ ಒಬ್ರು ಕೇಳಿದ್ರು ಒಂದು ಕಾರ್ಯಕ್ರಮದಲ್ಲಿ, ಸರ್ ಅಂಬೇಡ್ಕರ್ ಅವ್ರನ್ನ ನಾವು ಫ್ರೀಡಮ್ ಫೈಟರ್ ಅಂತ ಕರಿಬೋದಾ ಅಂತ ಕೇಳಿದ್ರು. ಇಟ್ಸ್ ವೆರಿ ಕ್ಲಾಸಿಕಲ್ ಕ್ವಶನ್ ಇದು. ಕರಿಬೇಕು ಅಂತ ನಾನು ಹೇಳ್ತೀನಿ ನನ್ನ ಅಧ್ಯಯನದ ಮೇಲೆ. ಯಾಕೆ ಅಂದರೆ, ಬಿಡುಗಡೆಗೋಸ್ಕರ, ಮನುಷ್ಯನ ಬಿಡುಗಡೆಗೋಸ್ಕರ ಹೋರಾಟ ಮಾಡುವುದೇ ಸ್ವಾತಂತ್ರ್ಯ ಹೋರಾಟ ಅನ್ನೋದಾದರೆ, ಅವರು ಸ್ವಾತಂತ್ರ್ಯ ಹೋರಾಟಗಾರರು. ಅವರು ಚರಕ ಹಿಡಿದಿದ್ರ, ಅವರು ಬಂದೂಕ ಹಿಡಿದಿದ್ರ ಅಂತ ಹೇಳಿದ್ರೆ, ಚರಕ ಹಿಡಿದಿರೋ ಬಂದೂಕ ಹಿಡಿದ್ರೆ ತುಂಬ ಜನ ಇದ್ದಾರೆ. ಗುರೂಜಿ ಗೋಳ್ವಲ್ಕರ್ ಅವ್ರೇನು ಸ್ವಾತಂತ್ರ್ಯ ಹೋರಾಟದಲ್ಲಿ ಅರೆಸ್ಟ್ ಆಗಲಿಲ್ಲ, ನಾವು ಒಂದು ಗೌರವ ಕೊಡೋದಿಲ್ವಾ ಗುರೂಜಿ ಗೋಳ್ವಲ್ಕರ್ ಅವ್ರನ್ನ? ಯಾಕೆ ನಾನು ಈ ಪಾಯಿಂಟನ್ನು ಹೇಳ್ತಾ ಇದ್ದೀನಿ ಅಂದರೆ, ಲೆಟ್ ಅಸ್ ಬಿ ಫೇರ್ ಟು ಅವರ್ ಆ್ಯನ್ಸಿಸ್ಟರ್ಸ್. ನಮ್ಮ ಈಗಿನ ನಿಲುವುಗಳು ಏನೇ ಇರಲಿ, ಜ್ಯೋತಿಬಾ ಫುಲೆ ಅವರು ಬಂದಿಲ್ಲ ಅಂದಿದ್ರೆ, ಅಂಬೇಡ್ಕರ್ ಅವ್ರು ಬಂದಿಲ್ಲ ಅಂದರೆ ಇವತ್ತು ಆ ಒಂದು ಧ್ವನಿ ಆ ರೀತಿ ಮೊಳಗ್ತಾ ಇರಲಿಲ್ಲ. ಹಾಗಾಗಿ ಫ್ರೀಡಮ್ ಮೂಮೆಂಟಲ್ಲಿ ಅರುಣ್ ಶೌರಿ ಹೇಳುವಂತೆ ಅವರು ಬ್ರಿಟಿಷರ ಜೊತೆ ಸೇರ್ಕೊಂಡಿದ್ರು ಅಂದರೆ ನಾನ್ ಸೆನ್ಸ್ ಅದು. ಐದರ್ ಅರುಣ್ ಶೌರಿಗೆ ಗೊತ್ತಿದ್ದು ಹಿಪೋಕ್ರಸಿ ಮಾಡ್ತಾ ಇದ್ದಾರೆ, ಇಲ್ಲ ಅಂದರೆ ಅವ್ರಿಗೆ ಇತಿಹಾಸದ ಬಗ್ಗೆ ಸರಿಯಾದ ಜ್ಞಾನ ಇಲ್ಲ. ಅವ್ರನ್ನೇ ರಾಷ್ಟ್ರೋತ್ಥಾನದಲ್ಲಿ ಕಾರ್ಯಕ್ರಮ ಆದಾಗ ಓಪನ್ ಆಗಿ ಚಾಲೆಂಜ್ ಮಾಡಿದ್ದೀನಿ ನಾನು ಅರುಣ್ ಶೌರಿನ, ಯು ಕಮ್ ಆ್ಯಂಡ್ ಡಿಸ್ಕಸ್ ವಿತ್ ಮೀ ಅಂತ. ಯಾಕೆಂದರೆ ನಾವು ಮಾತಾಡ್ತಿರೋದು ಒಟ್ಟು ಸ್ವಾತಂತ್ರ್ಯ ಹೋರಾಟಗಾರರ ಚಳವಳಿ ಇದಾದಾಗ, ಇಲ್ಲ ಅಂದರೆ ಇದನ್ನು ಇಂಟಿಗ್ರೇಟ್ ಮಾಡ್ಕೊಂಡು ನಮಗೆ ನೋಡೋಕ್ಕೆ ಸಾಧ್ಯ ಆಗೋದಿಲ್ಲ. ಇದ್ರ ಮೇಲೆ ಚರ್ಚೆ ಬಂದರೆ ಬರಲಿ, ಪ್ರಶ್ನೆ ಬಂದರೆ ಬರಲಿ, ಅದಲ್ಲ. ಒಟ್ಟಿನಲ್ಲಿ ನಾನು ಗುರುತಿಸೋದು, ನನ್ನ ಮಾತನ್ನು ಮುಗಿಸೋಕ್ಕೆ ಮುಂಚೆ, ಈ ಪುಸ್ತಕವನ್ನು ನಾನು ಹೇಗೆ ನೋಡ್ತೀನಿ ಅಂದರೆ, ಮಹಾ ಘಟನೆಗಳ ಸರಪಳಿ, ವೃತ್ತಾಂತಗಳ ಸರಮಾಲೆ ಇರು. ಅದಕ್ಕೆ ನಾನು ಪುರಾಣದ ಉಲ್ಲೇಖವನ್ನು ಕೊಟ್ಟೆ. ವೃತ್ತಾಂತಗಳ ಸರಮಾಲೆ,
ಅಂದರೆ ಪುರಾಣಗಳಲ್ಲಿ ಒಂದು ಕತೆ ಹೇಳ್ತಾರೆ, ಆ ಕಥೆಯ ಹೊಕ್ಕಳಲ್ಲೇ ಇನ್ನೊಂದು ಕತೆ ಬರುತ್ತೆ. ಆ ಕತೆ ಹೇಳಿ ಮುಗಿಸೋ ಹೊತ್ತಿಗೆ ಅದರೊಳಗೆ ಇನ್ನೇನೋ ಒಂದು ಉಪಕಥೆ ಬರುತ್ತೆ. ಆ ರೀತಿ ಮುಖ್ಯ ಕತೆ ಈ ಭಾಗ ಜತಿಂದು, ಮಿಕ್ಕಿದ್ದು ನೀನು ಉಪಕಥೆ ಅಂತ ಇಟ್ಕೊಳ್ಬೋದು ನಮ್ಮ ಹಳೆಯ ಲೆಕ್ಕಾಚಾರದಲ್ಲಿ. ಆ ರೀತಿಯ ಉಪಕಥೆಗಳನ್ನು ಇದರಲ್ಲಿ ಅವರು ಸಾಕಷ್ಟು ವಿಷಯಗಳನ್ನು ಕೊಡ್ತಾರೆ. ಆಮೇಲೆ ಇಲ್ಲಿ ಕೊನೆಯಲ್ಲಿ ಅವರು ಹೇಳುವಂಥ ಒಂದು ಮಾತಿದೆಯಲ್ಲ, ಅದನ್ನು ಹೇಳಿ ನಾನು ಮುಗಿಸ್ತೀನಿ. ಆ ಭಾಗ ಜತೀನ್ ದೊಡ್ಡ ಯುದ್ಧವನ್ನು ಮಾಡಿ ಅವನು ಪ್ರಾಣಾಹುತಿಯನ್ನು ಕೊಡ್ತಾನೆ. ಪ್ರಾಣಾಹುತಿಯನ್ನು ಕೊಟ್ಟ ಮೇಲೆ ಹರಿದ್ವಾರದ ಒಂದು ಮಠದಲ್ಲಿ ಅವನ ಆಧ್ಯಾತ್ಮಿಕ ಗುರು ಕೂತಿರ್ತಾನೆ. ಇವತ್ತೇನಾಗಿದೆ, ಆಧ್ಯಾತ್ಮಿಕತೆ ಮತ್ತು ಸಾಮಾಜಿಕತೆ ನಡುವೆ ಒಂದು ರೀತಿ ಸಂಬಂಧವೇ ಇಲ್ವೇನೋ, ಅದಕ್ಕೆ ಅದೇ ಒಂದು ಬೇರೆ ಇದೇ ಒಂದು ಬೇರೆ ಅನ್ನೋ ರೀತಿ ನಮ್ಮಲ್ಲಿ ಸಾಕಷ್ಟು ಕಡೆ ಬಂದಿದೆ. ವಿವೇಕಾನಂದರ ಕಾಲದಲ್ಲಿ ಅದು ಇರಲಿಲ್ಲ, ಅರವಿಂದ್ರ ಕಾಲದಲ್ಲಿ ಇರಲಿಲ್ಲ. ಈ ಜತೀನನ ಈ ಒಂದು ಬಲಿದಾನದ ಸುದ್ದಿಯನ್ನು ಕೇಳಿ ಅವನಿಗೆ ಉಪದೇಶ ಮಾಡಿದ್ದಂಥ ಪರಮಗುರು ಭೋಲಾನಂದಗಿರಿ ಗೊತ್ತಾಗುತ್ತೆ. ಭೋಲಾನಂದಗಿರಿ ಅವರು ಅದುವರೆಗೂ ಅಂತರ್ಮುಖಿಯಾಗಿ ತಪಸ್ ಮಾಡ್ತಾ ಕೂತಿರ್ತಾರೆ ಅವರು ಅಲ್ಲಿ ಹರಿದ್ವಾರದಲ್ಲಿ. ಅವಾಗ ಆನಂತರ ಅವ್ರು ಏನು ಮಾಡ್ತಾರೆ, ಈ ಸುದ್ದಿ ಗೊತ್ತಾದ ತಕ್ಷಣ ಏನು ಮಾಡ್ತಾನೆ ಒಬ್ಬ ಸನ್ಯಾಸಿ, ಒಬ್ಬ ಕ್ರಾಂತಿಕಾರಿಗೆ ಹಿಂಗಾಯ್ತು ಅಂತ ಗೊತ್ತಾದಾಗ ಸನ್ಯಾಸಿ ಏನು ಮಾಡ್ತಾರೆ, ಸನ್ಯಾಸಿಯ ಡ್ಯೂಟಿ ಏನು ಅನ್ನೋದನ್ನು ಬಾಬುಕೃಷ್ಣ ಮೂರ್ತಿಯವರು ಬರೀತಾರೆ. ಅನಂತರ ತಾವು ಕುಳಿತಲ್ಲಿಂದ ಮೇಲೆದ್ದು ತಮ್ಮ ಶಿಷ್ಯನೊಬ್ಬನು ಜೊತೆಯಲ್ಲಿ ಕರೆದುಕೊಂಡು ಗಂಗೆಯ ತೀರಕ್ಕೆ ಹೋದರು. ತಮ್ಮ ಕಾಷಾಯ ವಸ್ತ್ರವನ್ನು ಕಳಚಿ ಕೌಪೀನಧಾರಿಯಾಗಿ ಗಂಗೆಯಲ್ಲಿ 3 ಬಾರಿ ಮುಳುಗು ಹಾಕಿ ಅನಂತರ ಗಂಗಾಜಲವನ್ನು ಬೊಗಸೆಯಲ್ಲಿ ತೆಗೆದುಕೊಂಡು ಶಾಂತಿ ಮಂತ್ರದೊಂದಿಗೆ ಅಗಲಿದ ತಮ್ಮ ಪ್ರಿಯ ಶಿಷ್ಯನಿಗೆ ತರ್ಪಣ ನೀಡಿದರು. ಸನ್ಯಾಸಿಗಳು ತರ್ಪಣ ನೀಡ್ತಾರ? ಸನ್ಯಾಸಿಗಳು ತರ್ಪಣ ನೀಡ್ತೀರಿ. ಆಶ್ರಮಾತೀತ ಇವರನ್ನ ರಮಣ ಮಹರ್ಷಿಗಳು ಅತ್ಯಾಶ್ರಮಿಗಳು ಅಂತ ಕರೀತಾರೆ. ಅವಧೂತರಿಗೆ ನಮ್ಮಲ್ಲಿರೋ ಮಾತು ಅತ್ಯಾಶ್ರಮಿಗಳು ಅಂತ. ನಾನು ಹೇಳೋದು ಈ ಪಡ್ಕೆ, ಈ ಆಜಾದು ಇವರೆಲ್ಲ ಈ ವರ್ಣಾಶ್ರಮವನ್ನು ದಾಟಿದ ಅತ್ಯಾಶ್ರಮಿಗಳು ಇವರು. ಆ್ಯಕ್ಚುಲಿ ಆಶ್ರಮಾತೀತರು ಇವರು. ಆ್ಯಕ್ಚುಲಿ ಯಾವುದೋ ಒಂದು ಹಸಿಯೋ ಬಿಸಿಯೋ ತಿಂದ್ಕೊಂಡು ಒಟ್ಟಿನಲ್ಲಿ ಬ್ರಿಟಿಷರನ್ನು ಉಡಾಯಿಸ್ಬೇಕು, ಇದು ಇವರ ಉದ್ದೇಶ ಆಗಿತ್ತು. ನಾವು ಸಾಯಬೇಕು, ದೇಶವನ್ನು ಬಿಡುಗಡೆ ಮಾಡಬೇಕು. ಮತ್ತೆ ಮತ್ತೆ ಅವ್ರು ಹೇಳುವಂಥ ಮಾತು. ತಾವೇ ತಮ್ಮ ಕೈಯಾರ ಅವನಿಗೆ ದೀಕ್ಷೆ ನೀಡಿದ್ದರು, ಕೊರಳಿಗೆ ರುದ್ರಾಕ್ಷಿ ಮಾಲೆ ಹಾಕಿದ್ದರು. ನಾಡ ಸೇವೆಗಾಗಿ ಹುಟ್ಟಿರುವ ಕಾರಣ ಜನ್ಮನು ನೀನು. ಆಧ್ಯಾತ್ಮಿಕವಾದ ಪದ ಇದು, ಕಾರಣ ಜನ್ಮನು ನೀನು. ಸಾಮಾನ್ಯ ಜನ್ಮ ಅಲ್ಲ ನಿಂದು ಕಾರಣ ಜನ್ಮ. ನೀನು ನನ್ನ ಹುಲಿ ಎಂದು ಬೆನ್ನು ಚಪ್ಪರಿಸಿ ಹೋರಾಟದ ಕಣಕ್ಕೆ ಕಳಿಸಿದ್ದರು. ಇಂದು ಅವನು ತನ್ನ ಜೀವನ ಕಾರ್ಯ ಮುಗಿಸಿ ಹೊರಟು ಹೋಗಿದ್ದ. ಅವರೇನು ಹೇಳ್ತಾರೆ ಗುರುಗಳು, ಧನ್ಯ ಜತಿನ್, ಧನ್ಯ ನೀನು, ನಿನಗೆ ಇನ್ನೊಂದು ಜನ್ಮವಿಲ್ಲ, ನಿನಗೆ ಮೋಕ್ಷ ಪ್ರಾಪ್ತಿಯಾಗಿದೆ. ಗುರುಗಳು ಹೇಳ್ತಾ ಇದ್ದಾರೆ, ಗುರುಗಳಿಗೆ ಮೋಕ್ಷ ಪ್ರಾಪ್ತಿಯಾಗಿಲ್ಲ ಇನ್ನೂ. ಅಂದರೆ ನಾನು ತಮಾಷೆಗೆ ಹೇಳ್ತಿಲ್ಲ, ಸೀರಿಯಸ್. ಆಧ್ಯಾತ್ಮಿಕ ಸಾಧನೆ ಮಾಡೋರು ಅವ್ರಿಗೆ ಆಗಿಲ್ಲ ಇನ್ನುವೇ. ಅಂಥ ಗುರುಗಳು ಹೇಳ್ತಿದ್ದಾರೆ ಶಿಷ್ಯನಿಗೆ ಮೋಕ್ಷ ಪ್ರಾಪ್ತಿಯಾಗಿದೆ. ಇಂಥವ್ರು ನಮ್ಮಲ್ಲಿ ಹೇಳಿದ್ದಾರೆ, ದ್ವಾಮಿಮೋ ಪುರುಷೌ ಭೇದವು ಸೂರ್ಯಮಂಡಲ ಭೇದಿನವು, ದ್ವಾಮಿಮೋ ಪುರುಷಂ ಲೋಕ ಸೂರ್ಯಮಂಡಲ ಭೇದಿನವು. ಯಾರು ನಿಸ್ವಾರ್ಥವಾಗಿ ಸಮಾಜದ ಕೆಲಸ ಮಾಡ್ತಾರೆ, ನಿಸ್ವಾರ್ಥವಾಗಿ ಶತ್ರುವಿನ ತಲೆಯನ್ನು ರಾಜ್ಯದ ಫಲಾಪೇಕ್ಷೆ ಇಲ್ಲದೆ ಕತ್ತರಿಸ್ತಾರೆ, ಅವರು ಸೂರ್ಯಮಂಡಲವನ್ನು ಭೇದಿಸಿ ಹೊರಟೋಗ್ತಾರೆ. ಅಂದರೆ ಪಿತೃಲೋಕಕ್ಕೆ ಬರಲ್ಲ, ಅವರು ದೇವಲೋಕದ ಆಚೆಗೆ ಹೊರಟೋಗ್ತಾರೆ. ಇದು ವೈದಿಕ ಕಲ್ಪನೆ, ಭಾರತೀಯ ಕಲ್ಪನೆ ಇದು. ಆ ರೀತಿ ಹೋರಾಟವನ್ನು ಮಾಡಿದವರು ಇವೆಲ್ಲರೂ, ಈ 3 ಪುಸ್ತಕಗಳ ಬಗ್ಗೆ ಅವ್ರು ಏನು ಹೇಳಿದ್ದಾರೆ, ಎಲ್ಲರೂ ಅದೇ ರೀತಿಯ ಕೆಲಸವನ್ನು ಮಾಡಿ ಅವರು ಸೂರ್ಯಮಂಡಲವನ್ನು ಭೇದಿಸಿ ಆಚೆ ಹೋದವರು. ಅವಳ ಹಿಂದೆ ಅವರು ಕೆ ವಿ ಆಚಾರ್ಯ ಅಂತ BJPನಲ್ಲಿ MLC ಇದ್ದರು. ಅವರೊಂದು ಭಾಷಣ ಮಾಡ್ತಾ ಹಾಸನದಲ್ಲಿ ಹೇಳಿದರು, ಸೈನಿಕರಿಗೆ ಪುನರ್ಜನ್ಮ ಇಲ್ಲ ಅಂತ. ಭಾಳ ಒಳ್ಳೆ ಮಾತಿದೆ. ಕಾರ್ಗಿಲ್ ಟೈಮಲ್ಲಿ ಆವಾಗಲೂ ಹೇಳಿದ್ರು ಒಂದು ಮಾತು, ಸೈನಿಕರಿಗೆ ಯಾಕೆ ಪುನರ್ಜನ್ಮ ಇಲ್ಲ ಅಂದರೆ ಅವ್ರು ಮಾಡುವ ಎಲ್ಲ ಆಹುತಿಯನ್ನು ಕೊಟ್ಟೇ ಬಿಟ್ಟಿದ್ದಾರೆ. ಕೊನೆಗೆ ಸಾಯುವಾಗ ಏನು ಹೇಳ್ತಾರೆ, ವೈದಿಕ ಮಂತ್ರ ಹೇಳಬೇಕಾದ್ರೆ, ಹೇ ಅಗ್ನಿಯೇ, ನಾನು ಎಲ್ಲವನ್ನೂ ನಿನಗೆ ಅರ್ಪಣೆ ಮಾಡ್ತಾ ಬಂದೆ ನನ್ನ ಅಗ್ನಿ ಕಾರ್ಯಗಳಲ್ಲಿ, ಕೊನೆಗೆ ನನ್ನ ದೇಹವನ್ನು ಅಂತಿಮವಾದ ಒಂದು ನೈವೇದ್ಯವಾಗಿ ನಿನಗೆ ಅರ್ಪಣೆ ಮಾಡಿದ್ದೀನಿ ಅಂತ ಅಗ್ನಿ ಕಾರ್ಯ ಮಾಡುವಾಗ ಅದರಲ್ಲಿ ಬರುತ್ತೆ. ಅದೇ ರೀತಿಯಲ್ಲಿ ಇಲ್ಲಿ ಅವನು ತನ್ನ ಸರ್ವಸ್ವವನ್ನು ದೇಶಕ್ಕೋಸ್ಕರ ಅವನು ಅರ್ಪಣೆ ಮಾಡ್ತಾನೆ. ಯಾರು ಅವನನ್ನು ಫಾಲೋ ಮಾಡ್ತಿರ್ತಾನೆ, CID, ಇದು ಭಾಳ ಮಜಾ. ಇದರಲ್ಲೂ ಬರುತ್ತೆ, ನಟ್ವರ್ ಬಾಪ್ನ ಪ್ರಸಂಗ ಅಜೇಯದಲ್ಲೂ ಬರುತ್ತೆ. ಶತ್ರು ಯಾರು ಫಾಲೋ ಮಾಡ್ತಿರ್ತಾನೆ ಅವನೇ ಇವನ ಗುಣಗಾನ ಮಾಡುವಂಥದ್ದು ಬರುತ್ತೆ. ಝಾನ್ಸಿ ರಾಣಿ ಸಂದರ್ಭದಲ್ಲೂ ಕೂಡ ಆ ವಿರೋಧಿಗಳೇ ಅವನ ಮೇಲೆ ಎಂಥ ಒಳ್ಳೆ ರಾಣಿಯವಳು, ಎಂಥ ಪೌರುಷವಂತೆ ಅಂತ ಹೊಗಳಿರೋ ಮಾತುಗಳು ಝಾನ್ಸಿ ರಾಣಿಯ ಜೀವನದಲ್ಲಿ ಬರುತ್ತೆ. ಅದೇ ರೀತಿ DIG ಡೆನ್ಹ್ಯಾಮ್ ಅವನು ವೈಸ್ರಾಯ್ಗೆ ಒಂದು ರಿಪೋರ್ಟ್ ಕೊಡ್ತಾನೆ ಜತೀನ್ ಬಗ್ಗೆ. ಅದು ಕೇಂದ್ರ ಗುಪ್ತಚರ ವಿಭಾಗದ ಒಬ್ಬ ಆಫೀಸರ್ ಅವನು, ಈ ಡೆನ್ಹ್ಯಾಮ್ ಅನ್ನೋನು. ಅವನು ಒಂದು ಮಾತನ್ನು ಜತೀನ್ ಬಗ್ಗೆ ಬರೆದಿದ್ದಾನೆ. ಜತೀನ್ ಮುಖರ್ಜಿ ವಾಸ್ ಪರ್ಹ್ಯಾಪ್ಸ್ ದ ಬೋಲ್ಡೆಸ್ಟ್ ಆ್ಯಂಡ್ ಮೋಸ್ಟ್ ಆ್ಯಕ್ಟಿವ್ಲಿ ಡೇಂಜರಸ್ ಆಫ್ ಆಲ್ ದಿ ಬೆಂಗಾಲ್ ರೆವಲ್ಯೂಷನರೀಸ್ ಅನ್ನೋ ಮಾತನ್ನು ಹೇಳ್ತಾನೆ. ಆ ಮಾತನ್ನು ಇವರು ಈ ಪುಸ್ತಕದಲ್ಲಿ
ಕೋಟ್ ಮಾಡ್ತಾರೆ. ಈ ಹುತಾತ್ಮತೆಯ ಸುದ್ದಿ ಅರವಿಂದ್ರಿಗೆ ಗೊತ್ತಾಗುತ್ತೆ. ಅರವಿಂದ್ರು ಪಾಂಡಿಚೇರಿ ಆಶ್ರಮಕ್ಕೆ ಹೋಗ್ಬಿಟ್ರು, ಅವ್ರು ಮೂಗು ಮುಚ್ಕೊಂಡು ಕೂತಿದ್ರು, ಅವರು ಪ್ರಪಂಚದ ಬಗ್ಗೆ ಯೋಚನೆ ಮಾಡ್ತಿರಲಿಲ್ಲ ಅಂತ ಅನೇಕ ಸತಿ ನಮ್ಗಳಲ್ಲೂ ಹೇಳೋರು ಇದ್ದಾರೆ. ಆದರೆ ನಾನು ಅರವಿಂದ್ರ ಬಗ್ಗೆ ಒಂದು 25 ವರ್ಷ ಅಧ್ಯಯನ ಮಾಡಿದ್ದೀನಿ. ಬಾಘಾ ಜತೀನ್ ಅವ್ರು ಹೇಳೋದು, ಅರವಿಂದ್ರ ಹೇಳೋ ಮಾತು, ಯುಗಾಂತರದ ಅಮೂಲ್ಯ ರತ್ನ, ಯುಗಾಂತರ ಒಂದು ಆ ಕಾಲದ ಪತ್ರಿಕೆ ಕೂಡ, ಯುಗಾಂತರದ ಅಮೂಲ್ಯ ರತ್ನ, ನಿನ್ನ ಮಾತೃ ಋಣ ತೀರಿಸಿ ಬಿಟ್ಟಯ್ಯ ಮಗು, ನೀನು ಮನುಕುಲದ ಅತ್ಯಂತ ಶ್ರೇಷ್ಠ ವ್ಯಕ್ತಿಗಳ ಸಾಲಿಗೆ ಸೇರಿದವನು, ನಿನ್ನಲ್ಲಿ ಅನುಪಮ ದೈಹಿಕ ಸೌಂದರ್ಯ, ಅದೆಲ್ಲ ಬಹಳ ಚೆನ್ನಾಗಿ ಬಂದಿದೆ ಪ್ರಾರಂಭದಲ್ಲಿ ಅವನ ಫಿಸಿಕ್ ಬಗ್ಗೆ, ಅಪಾರ ಶಕ್ತಿ, ಅಕಳಂಕಿತ ಚಾರಿತ್ರ. ಈ ಎಲ್ಲ ಕ್ರಾಂತಿಕಾರಿಗಳಿಗೂ ಆಮೇಲೆ ಬಂದಂಥ ನಕ್ಸಲೈಟ್ಸ್, ಮಾವೋಯಿಟ್ಸ್ ಇವ್ರಿಗೂ ಇರೋ ವ್ಯತ್ಯಾಸ ಏನು ಅಂದರೆ ಚಾರಿತ್ರದ ಪ್ರಶ್ನೆ. ನಮ್ಮ ದೇಶದ ಸೈನಿಕರಿಗೂ ಬೇರೆ ದೇಶದ ಸೈನಿಕರಿಗೂ ಇರೋ ಪ್ರಶ್ನೆ ಚಾರಿತ್ರದ ಪ್ರಶ್ನೆ. ವೆನ್ ಕ್ಯಾರೆಕ್ಟರ್ ಈಸ್ ಲಾಸ್ಟ್ ಎವ್ರಿಥಿಂಗ್ ಈಸ್ ಲಾಸ್ಟ್ ಅನ್ನೋದು ಇಂಗ್ಲೀಷ್ನಲ್ಲಿರೋ ಭಾಳ ಪ್ರಸಿದ್ಧವಾದ ಮಾತು. ಚಾರಿತ್ರಕ್ಕೆ ಅತ್ಯಂತ ಪ್ರಸಿದ್ಧವಾದ ಉದಾಹರಣೆಗಳು ಈ ಕ್ರಾಂತಿಕಾರಿಗಳ ಜೀವನದಲ್ಲಿ ಬರುತ್ತೆ. ಯಾವಾಗ ಅವರು ಅದನ್ನು ಮಾಡಲ್ಲ ಆಗ ಹಡಗಿನಲ್ಲಿ ರಂಧ್ರ ಅಂತ ಅಜೇಯದ ಚಾಪ್ಟರ್ ಬರೋದು ಅವಾಗ. ಆಗ ಯಶ್ಪಾಲು, ಪ್ರಕಾಶ್ವತಿ, ವೀರಭದ್ರ ತಿವಾರಿ ಅವರ ಲವ್ ಅಫೇರ್ಸು ಇತ್ಯಾದಿಗಳೆಲ್ಲ ಬರುತ್ತೆ, ಕೋಕಿ ಇತ್ಯಾದಿಗಳ ಪ್ರಸಂಗಗಳು ಬರುತ್ತೆ. ಇದನ್ನು ನಾವು ನೋಡಬೇಕು. ನಡಿಗೆ, ಧೈರ್ಯ, ಸಾಹಸ, ಗಾಂಭೀರ್ಯತೆಗಳು ನಿನ್ನಲ್ಲಿ ಮೇಳೈಸಿದ್ದವು, ನಿನ್ನ ತಾಯಿ ನಾಡಿಗೆ ರುಧಿರಾಭಿಷೇಕ ಮಾಡಿದೆ, ಧನ್ಯ ಜತೀನ್, ನೀನು ಧನ್ಯ ಅನ್ನುವ ಮಾತನ್ನು ಅವರ ಆ ಪಾತ್ರಗಳ ಮೂಲಕ ಅವರು ಹೇಳಿಸ್ತಾರೆ. ಹೀಗೆ ಇದು ಆದಮೇಲೆ ಕೊನೆಯಲ್ಲಿ ಈ ಸಿನಿಮಾಗಳು ಮುಗಿದ ಮೇಲೆ ಈ ಕೆಲವು ಒಳ್ಳೆ ಡೈರೆಕ್ಟರ್ಗಳದ್ದು ನೀವು ಸಿನಿಮಾಗಳನ್ನು ನೋಡಿದಾಗ ಆ ಎಲ್ಲ ಕೊನೆಯಲ್ಲಿ ಟೈಟಲ್ಸ್ ಎಲ್ಲ ತೋರಿಸ್ಬಿಡ್ತಾರೆ. ಟೈಟಲ್ ಕಾರ್ಡ್ ಅಂದರೆ ಲಾಸ್ಟಲ್ಲಿ ಬರೋ ಕಲಾವಿದ್ರ ಪಟ್ಟಿ, ಅದಾದಮೇಲೆ ತಿರ್ಗಾ ಸಿನಿಮಾ ಕಂಟಿನ್ಯೂ ಆಗುತ್ತೆ. ನೀವು ಗಮನಿಸಿರ್ಬೋದು. ಹಾಗೆ ಕಥೆ ಮುಗಿದ್ರೂ ಅಂದರೆ ಕಥಾನಾಯಕನ ಕಥೆ ಮುಗಿದ್ರೂ ಈ ಕಥೆ ಮುಗಿಯಲ್ಲ. ಯಾಕೆಂದರೆ ಸ್ವಾತಂತ್ರ್ಯ ಹೋರಾಟದ ಕಥೆ ಇದು ಎಂದೆಂದೂ ಮುಗಿಯದ ಕಥೆ ಅನ್ನುವ ಧ್ವನಿಯನ್ನು ಕೊಡಬೇಕು ಅಂತ ಇವನ ರಕ್ತ ಚೆಲ್ಲಿ ಇವನ ಜೊತೆ ಇರುವಂಥವರೆಲ್ಲ ಹುಚ್ಚಿಡಿದು ಅವರು ನೆನಪೇ ಕಳ್ಕೊಂಡು ತೀರ್ಕೊಂಡ್ರು ಅಂಡಮಾನ್ನಲ್ಲಿ ಅಥವಾ ಇನ್ನೊಂದು ಊರಲ್ಲಿ ಅಂತೆಲ್ಲ ಬರೆದ್ಮೇಲೆ ಕೂಡ ಆಮೇಲೆ ಈ ಹೋರಾಟವನ್ನು ಯಾರ್ಯಾರು ಮುಂದುವರಿಸಿದ್ರು ಅನ್ನೋದನ್ನು ಕೊಡ್ತಾರೆ. ರಾಸ್ ಬಿಹಾರಿ ಬೋಸು, ಸುಭಾಷ್ ಚಂದ್ರ ಬೋಸ್, ಅದನ್ನೆಲ್ಲ ಅವರು ಕೊಡ್ತಾರೆ. ಎಷ್ಟು ಚೆನ್ನಾಗಿದೆ ಅಂದರೆ ಈ ನಾರ್ಮಲಿ ಈ ಕಾವ್ಯಗಳಲ್ಲಿ ಭರತವಾಕ್ಯ ಅಂತ ಒಂದು ಲೈನ್ ಬರುತ್ತೆ. ಈ 25 ಪೇಜು ಈ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ಭರತವಾಕ್ಯವನ್ನು ಕೊಟ್ಟಿದ್ದಾರೆ ಇದರಲ್ಲಿ. ಎಷ್ಟು ಚೆನ್ನಾಗಿದೆ ಅಂದರೆ ಈ ಪುಸ್ತಕವನ್ನು ಓದುವಾಗ ಇದು ಸೆಟ್ ಆಫ್ 4 ಬುಕ್ಸ್ ಅಂತ ನಾನು ಹೇಳ್ತೀನಿ, ನಾಟ್ ಸೆಟ್ ಆಫ್ 3 ಬುಕ್ಸ್. ಫಸ್ಟು ವಿಕ್ರಾಂತ್ ಭಾರತ, ಅದು ಬೀಜ, ಅದರಲ್ಲಿ ಎಲ್ಲ ಪೂರ್ತಿ ಇದಿದೆ, ಸಾಮಗ್ರಿ ಇದೆ, ಅದು ತೀತಾ ಶರ್ಮರು ಅವ್ರ ಗುರುಗಳು. ಆಮೇಲೆ ಅದನ್ನು ಅಜೇಯದಲ್ಲಿ ಎಷ್ಟಾಗತ್ತೋ ಅಷ್ಟನ್ನು ತೆಗೆದುಕೊಂಡು ಈ ಡಬ್ಬಿಯಿಂದ ತೆಗೆದು ಪದಾರ್ಥ ಬಳಸ್ತಾರಲ್ಲ ಹಾಗೆ, ಆಮೇಲೆ ಅದಮ್ಯದಲ್ಲಿ ತೊಗೊಂಡು ಮಿಕ್ಕಿದ್ದೆಲ್ಲ ತೋರಿಸಿ ಒಂದು ದೊಡ್ಡ ರಾಜಭೋಜನ, ದೊಡ್ಡದು ಅದೇನು ಹೇಳ್ತಾರೆ 36 ಸ್ಕೋರ್ ಮೀಲ್ಸ್ ಅಂತಲೇ ಏನೋ ಹೇಳ್ತಾರಲ್ಲ, ಆ ರೀತಿ ಒಂದು ಉಣಬಡಿಸಿರುವಂಥ ಕೃತಿ. ಅರಸುಗಳಿಗಿದು ವೀರ, ದ್ವಿಜರಿಗೆ ಪರಮವೇದದ ಸಾರ, ಯೋಗೀಶ್ವರರ ತತ್ವ ವಿಚಾರ, ಮಂತ್ರಿ ಜನಕ್ಕೆ ಬುದ್ಧಿಗುಣ, ವಿರಹಿಗಳ ಶೃಂಗಾರ ಅದೊಂದಿಲ್ಲ ಇದರಲ್ಲಿ. ಅಂದರೆ ದೇಶಭಕ್ತಿ ವಿರಹಿಗಳಿದ್ದಾರೆ ಅಷ್ಟೇ. ವಿದ್ಯಾಪರಿಣಿತರ ಅಲಂಕಾರ, ಕಾವ್ಯಕ್ಕೆ ಭೂಷಣವೆನಲು, ಕುವರವ್ಯಾಸ ರಚಿಸಿದ ಭಾರತವ ಅಂತ ಬರುತ್ತಲ್ಲ, ಆ ರೀತಿಯ ಒಂದು ನಮ್ಮ ಕಾಲದ ಒಂದು ಮಾಡರ್ನ್ ಕ್ಲಾಸಿಕ್ ಇದು, ಆಧುನಿಕ ಒಂದು ಕ್ಲಾಸಿಕ್ ಕೃತಿ. ಆದ್ದರಿಂದ ಬೇರೆ ಪುಸ್ತಕವನ್ನು ಓದಿದಷ್ಟು ಶೀಘ್ರವಾಗಿ ಇದನ್ನು ಓದೋಕ್ಕಾಗಲ್ಲ ಅನ್ನೋದೇ ಇದ್ರ ಗುಣ. ಸ್ನಿಗ್ಧತೆ ಅಂತ ಹೇಳ್ತಾರೆ ಅದಕ್ಕೆ, ವಿಸ್ಕಾಸಿಟಿ ಅಂತ ಫಿಸಿಕ್ಸಲ್ಲಿ ಒಂದು ಮಾತು ಹೇಳ್ತಾರೆ. ಈ ಕೆಲವು ನೀರನ್ನು ಹಾಕಿದ್ರೆ ಬೇಗ ಹರ್ಕೊಂಡು ಹೋಗುತ್ತೆ, ಅದೇ ಯಾವುದೋ ಒಂದು ಹರಳೆಣ್ಣೆನೋ ಇನ್ನೊಂದು ಯಾವುದೋ ಕಡಲೆಕಾಯಿ ಎಣ್ಣೆ ಹಾಕಿದ್ರೆ ನಿಧಾನಕ್ಕೆ ಹರಿಯುತ್ತೆ. ಯಾಕೆಂದರೆ ಇದು ತನ್ನ ಚೆಲುವನ್ನು, ತನ್ನ ಒಳಗಿನ ಒಂದು ಹೃದಯ ಭೇದಕವಾದ ಮಾತುಗಳು, ಕಥೆಗಳನ್ನು ನಿಧಾನಕ್ಕೆ ಬಿಟ್ಕೊಡ್ತಾ ಹೋಗುತ್ತೆ. ಕೊನೆಯಲ್ಲಿ ಈ ಜತೀನ್ ಮತ್ತು ಬಲಿದಾನ ಇದೆಯಲ್ಲ, ಇದು ಕ್ರಾಂತಿಕಾರಿಗಳ ಮೇಲೆ ಪರಿಣಾಮ ಏನು ಬೀರ್ತು ಅಂತ ಹೇಳಿದೆ. ಕವಿಗಳನ್ನು ಸೃಷ್ಟಿ ಮಾಡ್ತು. ಕವಿಗಳಾಗಿದ್ದಂತಹ ಕಾಜಿ ನಜರುಲ್ ಇಸ್ಲಾಂ ಅವರು ಮಹಾಕವಿಗಳಾಗ್ಬಿಟ್ರು. ಬಹಳ ದೊಡ್ಡ ಪಾತ್ರ ಅಲ್ಲಿ ಅವ್ರದ್ದು. ಬಂಕಿಮ್ ಚಂದ್ರ, ರವೀಂದ್ರನಾಥ್ ಟ್ಯಾಗೋರ್ ಬಿಟ್ಟರೆ ಆ ಭಾಗದಲ್ಲಿ ಬಹಳ ದೊಡ್ಡ ಹೆಸರು. ಕಾದಂಬರಿನಲ್ಲಿ ಶರತ್ ಚಂದ್ರ, ಇಲ್ಲಿ ಕಾಜಿ ನಜರುಲ್ ಇಸ್ಲಾಂ. ಅವರು ಈ ಹಳದಿ ಘಾಟಿನಲ್ಲಿ ಇದು ಹೇಳಿ ಮುಗಿಸ್ತೀನಿ, ಅಂದರೆ ನಿಜವಾಗ್ಲೂ ಮುಗಿಸ್ತೀನಿ. ಹಳದಿ ಘಾಟಿನಲ್ಲಿ ಈ ರಾಣಾ ಪ್ರತಾಪ್ ಸಿಂಹ ಮಾಡಿದ ಹೋರಾಟ ಇದೆಯಲ್ಲ ಅಕ್ಬರ್ನ ಸೈನ್ಯದ ವಿರುದ್ಧ, ಅದಕ್ಕೆ ಇದನ್ನು ಹೋಲಿಸ್ತಾರೆ. ಅಂದರೆ ಅಲ್ಲೊಂದು ಹಿಂಟ್ ಇದೆ. ಆ ಕಾಜಿ ನಜರುಲ್ ಇಸ್ಲಾಂ ಹುಟ್ಟಿನಿಂದ ಮುಸ್ಲಿಮು, ಆದರೆ ಅವನು ಅಕ್ಬರ್ನ ಪರ ಇಲ್ಲ ಕಾವ್ಯದಲ್ಲಿ. ಅವನು ಈ ರಾಣಾ ಪ್ರತಾಪ್ ಸಿಂಹನ ಪರ ಇಟ್ಕೊಂಡು ಆ ರಾಣಾ ಪ್ರತಾಪ ಹೆಂಗೆ ಅಕ್ಬರ್ನ ವಿರುದ್ಧ ಹೋರಾಟ ಮಾಡಿದ್ನೋ ಆ ಚಾಸಖಂಡದ ಸಮರಾಂಗಣದಲ್ಲಿ, ಆ ಹೋರಾಟ ನನಗೆ ನೆನಪಾಗ್ತಿದೆ. ಎಂಥ ಒಳ್ಳೆ ಸಂದೇಶ ಅಖಂಡ ಭಾರತದ ಬಗ್ಗೆ ಈ ಪದ್ಯ ಕೊಡುತ್ತೆ ಅಂದರೆ,
ಹುತಾತ್ಮನಾದ ಕವಿ, ಹುತಾತ್ಮನಾದ ಕ್ರಾಂತಿಕಾರಿ, ಮುಖ್ಯೋಪಾಧ್ಯಾಯ, ಅವನು ಮುಖರ್ಜಿ ಅಂದರೆ ಬಂಗಾಳಿ ಇವತ್ತಿನ ಲೆಕ್ಕಾಚಾರದಲ್ಲಿ. ಅದ್ರ ಬಗ್ಗೆ ಕವನ ಬರೆಯೋನು ಬಂಗಾಳದವನು, ಮುಸ್ಲಿಂ ಕವಿ. ಅವನು ಉಲ್ಲೇಖ ಕೊಡ್ತಾ ಇದ್ದ ರಾಜಸ್ಥಾನದ ಭಾಗದಲ್ಲಿ ತೀರ್ಕೊಂಡಂತಹ ಇವನ ಬಗ್ಗೆ, ಯಾರು ರಾಣಾ ಪ್ರತಾಪ, ಹುತಾತ್ಮನಾದ ರಾಣಾ ಪ್ರತಾಪನ ಬಗ್ಗೆ ಕೊಡ್ತಿದ್ದಾರೆ. ಭಾರತವೆಲ್ಲವೂ ಒಂದೇ ಅನ್ನುವ ಭಾವನೆ ಈ ಪದ್ಯದಲ್ಲಿ ಬರುತ್ತೆ. ಚಾಸಖಂಡದ ಸಮರಾಂಗಣದಲ್ಲಿ ಹಳದಿ ಘಾಟಿಯ ಮರುದನಿ ಕೇಳಿತ್ತು, ಜತೀಂದ್ರನಾಥನ ರಣಹೂಂಕಾರದಿ ಪ್ರತಾಪ ಸಿಂಹನ ಗರ್ಜನೆ ಮೊಳಗಿತ್ತು, ರವಿ ಮುಳುಗದ ಸಾಮ್ರಾಜ್ಯದ ಪಡೆಯದು ಐವರು ವೀರರ ಹಿಡಿಯಲು ಅಲ್ಲಿಗೆ ಬಂದಿತ್ತು, ಜತೀಂದ್ರನಾಥನ ಕಿಶೋರ ದಳವದು ಸವಾಲು ಎಸೆದಿತ್ತು, ಗುಂಡಿನ ಉತ್ತರ ನೀಡಿತ್ತು, ಅಭಿಮನ್ಯು ಕುಮಾರನ ಶೌರ್ಯ ಪರಾಕ್ರಮ, ನೆಪೋಲಿಯನ್ನನ ಸಾಹಸ ವಿಕ್ರಮ, ಬಂಗಾಳದ ಹುಲಿ ಜತೀಂದ್ರನಾಥನ ಶಿಷ್ಯರ ಹೋರಾಟದಿ ಮಿಂಚಿತ್ತು, ಚಾಸಖಂಡದ ಸಮರಾಂಗಣದಲ್ಲಿ ಹಳದಿ ಘಾಟಿಯ ಮರುದನಿ ಕೇಳಿತ್ತು ಅಂತ ಅದೊಂದು 5 ಭಾಗಗಳು ಇರುವಂಥ ಒಂದು ದೀರ್ಘವಾದ ಒಂದು ಬಂಗಾಳಿ ಕವನ. ಅದನ್ನು ಒಬ್ಬರು ಹೆಸರು ಹೇಳಲು ಬಯಸದ ಒಬ್ಬ ಕಮ್ಯುನಿಸ್ಟ್ ಮಿತ್ರರ ಮೂಲಕ ಶ್ರೀನಿವಾಸರಾಜ್ ಅವರು ಅನುವಾದ ಮಾಡಿಸಿ ಕೊಟ್ಟದ್ದನ್ನು, ಅವರು ಶ್ರೀನಿವಾಸರಾಜ್ ಅವರು ನನಗೆ ತುಂಬ ಆತ್ಮೀಯರಾಗಿದ್ದವರು, ಅದನ್ನು ಈ ಪುಸ್ತಕದಲ್ಲಿ ಹಾಕಿದ್ದಾರೆ. ಅಂದರೆ ಎಲ್ಲೆಲ್ಲಿ ಇದಕ್ಕೆ ಅವರು ಹವಿಸ್ಸುಗಳನ್ನು ಅಥವಾ ಇಂಗ್ಲೀಷಿಗೆ ಕನ್ನಡಕ್ಕೆ, ಅವರು ಬಂಗಾಳಿ ಟು ಇಂಗ್ಲೀಷ್ ಮಾಡಿದ್ದನ್ನು ಬಾಬು ಅವರು ಇಂಗ್ಲೀಷಿಂದ ಕನ್ನಡಕ್ಕೆ ಮಾಡಿದರು. ಹಾಗಾಗಿ ಈ ಕವನ ಅವ್ರದ್ದೇ, ಅಂದರೆ ಇವ್ರ ಈ ಕವನ ಅವರೇ ಬರೆದಿರೋ, ಅನುವಾದ ಮಾಡಿರೋ ಕವನ ಇದು. ಹೀಗೆ ಇವರ ಕಾವ್ಯಮಯವಾದ ಜೀವನವನ್ನು ಈ ಗ್ರಂಥದಲ್ಲಿ ಅವರು ಕಟ್ಟಿಕೊಟ್ಟಿದ್ದಾರೆ. ಇದು ತುಂಬ ಚಿತ್ರಗಳಿಂದ, ಅವಾಗ ಅವ್ರು ಹೇಳಿದ್ರಲ್ಲ ಹಾಗೆ, ತುಂಬ ಗ್ರಂಥಗಳು ಚಿತ್ರಗಳಿಂದೆಲ್ಲ ಕೂಡಿ ಇದು ಜೀವನ ಚರಿತ್ರೆ ಏನೋ ಅಂತ, ನಾನು ಒಂದು ಕೊನೆಯಲ್ಲಿ ಒಂದು ಕೋಸ ಹೇಳಬೇಕಲ್ಲ, ಜೀವನ ಚರಿತ್ರೆನೋ ಏನೋ ಅಂತ ಅನ್ನಿಸ್ಬೋದು. ಯಾಕೆಂದರೆ ಒಂದು ಸಮಸ್ಯೆ ನಿಮಗೂ ಗೊತ್ತಿದೆ, ಜೀವನ ಚರಿತ್ರೆ ಹೇಳುವಾಗ ಆ ಮಧ್ಯೆ ಗ್ಯಾಪ್ಗಳನ್ನು ಬರೆಯೋಕ್ಕಾಗಲ್ಲ. ಮಧ್ಯೆ ಏನಾಯಿತು, ಏನು ಡೈಲಾಗ್ ಹೊಡೆದ್ರು, ಏನು ಮಾತುಕತೆ ಆಡಿದ್ರು ಗೊತ್ತಿಲ್ಲ, ಅಲ್ಲಿ ಯಾರಿದ್ದಾರೆ, ಗುಂಡೊಡೆಯೋ ಬ್ರಿಟಿಷ್ನವರು, ಯುದ್ಧ ಮಾಡೋ ಭಾರತೀಯರು ಬಿಟ್ಟರೆ ಅಲ್ಲಿ 3ನೇವ್ರು ಯಾರೂ ಇಲ್ಲ. ಅದನ್ನು ಇವರ ಕಲ್ಪನೆ ಅಂದರೆ ಆ ಚೌಕಟ್ಟಿಗೆ ಹೊಂದುವಂತಹ, ಒಪ್ಪುವಂತಹ, ಸತ್ಯಕ್ಕೆ ಅತ್ಯಂತ ನಿಕಟವಾದ, ಪ್ರಾಮಾಣಿಕವಾದ ಒಂದು ಸಾಲುಗಳ ಮೂಲಕ ಅವರು ತುಂಬಿಸಿದ್ದಾರೆ. ಅದನ್ನು ಇವರು ಬರೆದಿದ್ದಾರೆ. ಏನು ಭಾಳ ದೊಡ್ಡ ಪುಸ್ತಕ ಅಲ್ಲ, ಕೇವಲ 734 ಪುಟಗಳ ಗ್ರಂಥ ಅಷ್ಟೇ ಇದು. ಇದನ್ನು ಸಣ್ಣ ಅಕ್ಷರಗಳಲ್ಲಿ ಡಬಲ್ ಲೈನ್ ಸ್ಪೇಸಿಂಗ್ ಇಲ್ಲ ಇದರಲ್ಲಿ, ಅದನ್ನು ಅವರು ಬರೆದಿದ್ದಾರೆ. ಇದು ಮಜಾ ಅಂದರೆ ಇದು ಅನೇಕ ಮರುಮುದ್ರಣಗಳನ್ನು ಪಡೆದಿದೆ. ಹಾಗಾಗಿ ಅವರು ಹುಲಿಯನ್ನ ದೊಡ್ಡದಾಗಿರೋ ಹುಲಿ ಅದು ಎಗರು ಬೀಳತ್ತೆ. ಈಗ ಮೊನ್ನೆ ಕೂಡ ಬಂದಂಥ RRR ಸಿನಿಮಾದಲ್ಲಿ ಅದೊಂದು ಸೀನ್ ಇದೆ, ನೀವು ನೋಡಿರ್ಬೋದು RRR ಸಿನಿಮಾದಲ್ಲಿ. ಹಾಗೆ ಮೈ ಮೇಲೆ ಬಿದ್ದಂಥ ಹೆಬ್ಬುಲಿಯನ್ನು ಒಂದು ಸಣ್ಣ ಚಾಕು ಅದನ್ನು ಇಟ್ಕೊಂಡು ಅವನು ಹೋರಾಟ ಮಾಡಿ, ಇವನು ಚಿಕ್ಕ ಹುಡುಗ ಇದ್ದಾಗ ಅದನ್ನು ಅವನು ಕೊಲ್ತಾನೆ. ಚೆನ್ನಾಗಿ ಅವನು ವ್ಯಾಯಾಮ ಮಾಡಿ ದೇಹವನ್ನು ಬೆಳೆಸಿರೋನು ಮತ್ತು ಸಂಸ್ಕೃತಿಯನ್ನು ಬೆಳೆಸ್ಕೊಂಡಿರೋ, ಸರ್ಕಾರದಲ್ಲಿ ಕೆಲಸ ಮಾಡ್ತಿದ್ದವನು ವಾಪಸ್ ಅವನು ಅಗಜತಿನ್ ಕೂಡ. ಅವನು ಹುಲಿಯನ್ನು ಕೊಂದಿದ್ದು ದೊಡ್ಡ ಸುದ್ದಿ ಆಗತ್ತೆ. ಹುಲಿಯನ್ನು ಕೊಂದಿದ್ದಕ್ಕೋಸ್ಕರ ಅವನ ಸುದ್ದಿ ಆಗತ್ತೆ, ನಮಗೆ ಗೊತ್ತಾಗಲ್ಲ. ಪಕ್ಕದ ಸೊಂಟದಲ್ಲಿ ಕತ್ತಿ ಇಟ್ಕೊಂಡಿರೋ ಟಿಪ್ಪು ಸುಲ್ತಾನ್ ಅವನು ಹುಲಿ ಕೊಂದ ಅಂತ ಹೇಳ್ತಾರೆ, ಅವನು ಕತ್ತಿ ತೆಗೆದು ಯಾಕೆ ಕೊಂದಲಿಲ್ಲ ಅಂತ ಯಾರೂ ಹೇಳಿಲ್ಲ ಇದುವರೆಗೂ. ಇಟ್ಸ್ ಎ ವೆರಿ ಗೋಲ್ಡನ್ ಕ್ವಶನ್. ಅವ್ನ ಚಿತ್ರದಲ್ಲಿ ಯಾವಾಗಲೂ ಒಂದು ಕತ್ತಿ ಇರುತ್ತೆ. ಆಮೇಲೆ ಪ್ರತಾಪ್ ಸಿಂಹ ಹಿಂದೆ ಬರೆದಂತೆ ಅವನು ರಾಕೆಟನ್ನು ಕಂಡುಹಿಡಿದಿದ್ರೆ, ಇವರು ಹೇಳಿದರು, ನಮ್ಮ ಮಾಜಿ ರಾಷ್ಟ್ರಪತಿಗಳು ಹೇಳಿದರು, ಅಬ್ದುಲ್ ಕಲಾಂ, ಅವನು ರಾಕೆಟನ್ನು ಕಂಡುಹಿಡಿದಿದ್ದೇ ನಿಜ. ಆದರೆ ಟಿಪ್ಪು ಸುಲ್ತಾನ್ ಅದನ್ನು ಬ್ರಿಟಿಷರ ಮೇಲೆ ಅದನ್ನು ಓಡಿಸ್ದೆ, ಅವನು ಹಾರಿಸ್ದೆ, ಏನು ಮಾಡ್ತಿದ್ದ ಅವನು? ಸುಮ್ಮನೆ ಇದೆಲ್ಲ ಆಮೇಲೆ ಬರೆದಿರೋ ಕಟ್ಟುಕಥೆಗಳು ಅಷ್ಟೇ. ಹಾಗಾಗಿ ಅದೊಂದನ್ನು ನಾವಿಲ್ಲಿ ಗಮನಿಸಬೇಕು. ಹುಲಿಯ ಚಿತ್ರ ಎದುರುಗಡೆ ಬಂದಿದ್ದಕ್ಕೆ ಟಿಪ್ಪು ಸುಲ್ತಾನ್ ಫೇಮಸ್ ಆದ. ಹುಲಿಯನ್ನೇ ಕೊಂದಂಥವನು ಫೇಮಸ್ ಆಗೋದಕ್ಕೆ ರುದ್ರಾಭಿಷೇಕ ಬರೋ ತನಕ ಕಾಯಬೇಕಾಯ್ತು, ಬಾಬು ಕೃಷ್ಣಮೂರ್ತಿಯವರು ಬರೋ ತನಕ ಕಾಯಬೇಕಾಯ್ತು. ನಮಸ್ಕಾರ. ಜನಜೀವನ ಎಲ್ಲವನ್ನೂ ಕೂಡ ಬಾಬು ಕೃಷ್ಣಮೂರ್ತಿಯವರು ಈ 734 ಪುಟಗಳಲ್ಲಿ ತುಂಬಿದ್ದಾರೆ ಎಂಬ ಸಂಗತಿಯನ್ನು ಅವರು ತಿಳಿಸ್ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ಉಲ್ಲೇಖನೀಯ ಅಂದರೆ ಭಾರತೀಯ ಚಿಂತನೆ ಮತ್ತು ಇಂಡಿಯನ್ ಥಿಂಕಿಂಗ್ ಅಂತ ಒಂದು ಪದ ಉಪಯೋಗಿಸಿದ್ರು ಅವರು. ಅದರ ಪ್ರಕಾರ ಯೋಚನೆ ಮಾಡಿದರೆ ಯಾರು ಬ್ರಿಟಿಷ್ ವಿರುದ್ಧ ಶಸ್ತ್ರ ಹಿಡಿದು ಹೋರಾಟ ನಡೆಸಿದ್ರು ಅದೇ ನಿಜಕ್ಕೂ ಭಾರತೀಯ ಚಿಂತನೆ. ಯಾಕೆಂದರೆ ಕೃಷ್ಣ ಹೇಳಿದ್ದು ಅದೇ. ಮತ್ತು ಭಾರತದಲ್ಲಿ ಯಾವತ್ತೂ ಯೋಚನೆ ಮಾಡುವಂಥದ್ದು ಹಿಂಸೆ ಇರೋದೇನೆ ಶಾಂತಿ ಮತ್ತು ಸಮೃದ್ಧಿಯ ಸ್ಥಾಪನೆಗಾಗಿ ಅಂಥೇಳಿ ಆ ವಿಷಯವನ್ನು ಹರೀಶ್ ಅವರು ಕೂಡ ಉಲ್ಲೇಖ ಮಾಡಿದರು ಇವತ್ತು. ಅವರಿಗೆ ಅನಂತ ಧನ್ಯವಾದಗಳು.